ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಗೊತ್ತಾ? ನಿಮ್ಮ ಮನೆ ನೋಡಾಗಲೇ ಗೊತ್ತಾಗ್ಬಿಡುತ್ತೆ. ಇದು ನಿಮ್ಮೆಲ್ಲರ ತುಂಬ ನಾವು ಇಷ್ಟಪಡುವಂತಹ ವ್ಯಕ್ತಿ ಅಂತ ಹೇಳಿದ್ರೆ ದುನಿಯಾ ವಿಜಯ್ ಸರ್ ಮನೆಗೆ ಬಂದಿದ್ದೀನಿ. ನಾನು ಇವತ್ತು ಅವ್ರ ಜೊತೆ ವಾಕಿಂಗ್ ಹೋಗ್ತಾ ಇದ್ದೀನಿ. ಸೊ ವಾಕಿಂಗ್ ಹೋಗ್ತಾ ನಿಮ್ಗೆ ಗೊತ್ತೇ ಇದೆ, ಬಹು ನಿರೀಕ್ಷೆಯ ಭೀಮಾ ಸಿನಿಮಾದ ಹಲವು ಇಂಟ್ರೆಸ್ಟಿಂಗ್ ವಿಚಾರವನ್ನು ಅವರ ಮಾತುಗಳಿಂದಲೇ ಕೇಳಿ ತಿಳ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಸೊ ನನ್ನ ಜೊತೆ ಇವತ್ತು ಕಂಪ್ಲೀಟಾಗಿ ಒಂದು ಒಳ್ಳೆಯ ವಾಕನ್ನು ಮಾಡೋದಕ್ಕೆ ದುನಿಯಾ ವಿಜಯ್ ಸರ್ ಕೂಡ ರೆಡಿ ಇದ್ದಾರೆ. ಅವ್ರನ್ನ ಕರೆಯೋಣ. ಹಾಯ್ ಸರ್, ಇವತ್ತೊಂದು ಸೂಪರ್ ಆಗಿ ವಾಕಿಂಗ್ ಹೋಗೋಣ ಅಂತ. ಗುಡ್ ಮಾರ್ನಿಂಗ್ ಸರ್. ಹೇಗಿದ್ದೀರಾ ಸರ್? ಸರ್ ಮತ್ತೆ ಸಮಾಚಾರ? ಖುಷಿಯಾಗಿರೋದು ಸರ್. ನಮಗಂತೂ ಯಾವಾಗ 9ನೇ ತಾರೀಕು ಬರುತ್ತೆ ಅಂತ ತುಂಬಾನೇ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀವಿ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರು ಅಥವಾ ಫೇಸ್ಬುಕ್ ಓಪನ್ ಮಾಡಿದ್ರು, ಏನು ಓಪನ್ ಮಾಡಿದ್ರು ಕೂಡ ಯಾವ ಲೆವೆಲ್ಗೆ ಸೌಂಡ್ ಮಾಡ್ತಿದೆ ಅಂತ. ಎಷ್ಟು ಖುಷಿ ಇದೆ ಸರ್ ನಿಮಗೆ? ಖುಷಿ ಇದೆ. ಪ್ರಮೋಷನ್ಸ್ ಚೆನ್ನಾಗಿದೆ, ಚೆನ್ನಾಗಿ ಆಗ್ತಾ ಇದೆ. ಇನ್ನೂ ಪ್ರಮೋಷನ್ಸ್ ಮಾಡಬೇಕು. ಒಂದು ಸಿನಿಮಾನ ಪ್ರಮೋಟ್ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಇವಾಗ ಯಾವಾಗ್ಲೂ. ಬಿಕಾಸ್ ಆಫ್ ಎಲ್ಲ ಲ್ಯಾಂಗ್ವೇಜ್ಗಳು ಬರೋದು, ಕಾಂಪಿಟೇಷನ್ ಇದ್ದಾಗ ನಾವು ಕೂಡ ಚೆನ್ನಾಗಿ ಪ್ರಮೋಟ್ ಮಾಡಬೇಕು ಅನ್ಸುತ್ತೆ. ಅದು ಎಲ್ಲರೂ ಹೇಳ್ತಾರೆ ಚೆನ್ನಾಗಿ ಪ್ರಮೋಷನ್ ಮಾಡ್ತಾ ಇದ್ದೀರಾ ಭೀಮಾ ಸಿನಿಮಾನ ಅಂತ. ಹೌದು ಸರ್. ಸರ್ ಆಮೇಲೆ ನಾನು ಪ್ರತಿ ಸಲ ನಿಮ್ಮನ್ನ ಅಬ್ಸರ್ವ್ ಮಾಡಿದ್ದೀನಿ, ನಿಮ್ಮ ಹತ್ರ ಬಂದಾಗ ಅದನ್ನೇ ಕೇಳ್ತೀನಿ ಸರ್. ಏನಪ್ಪ ಅಂದರೆ ಈ ಹೊಸಬ್ರಿಗೆ ಅವಕಾಶ ಕೊಡೋಂಥದ್ದು ಎಲ್ರಿಗೂ ಬರಲ್ಲ ಸರ್. ಆದರೆ ನಿಮ್ಮ ಸಿನಿಮಾಗೆ ಸಲಾಗ ಅಂತ ಬಂದರೂ ಅಷ್ಟೇ, ಅದು ಎಷ್ಟೋ ಜನರಿಗೆ ನೀವು ಬೆಳಕಾಗಿದ್ದೀರಾ. ನಿಮ್ಮ ಹೆಸರು ಹೇಳ್ಕೊಂಡು ಎಷ್ಟೋ ಹುಡುಗರುಗಳು ಇವತ್ತು ಕೆಲಸ ಮಾಡ್ತಿದ್ದಾರೆ. ಹಾಗೆ ಈಗ ಭೀಮಾಗೆ ಬಂದರೂ ಕೂಡ ಎಷ್ಟೋ ಒಳ್ಳೊಳ್ಳೆ ಪ್ರತಿಭೆಗಳನ್ನ ಹೊರ ತಂದಿದ್ದೀರಾ. ಅವ್ರನ್ನೆಲ್ಲ ನೋಡುವಾಗ ವಾವ್ ಅಂತ ಅನ್ನೋ ಲೆವೆಲ್ಗಿದೆ ಸರ್. ಅವ್ರು ನಿಮ್ಗೆ ಹೇಗೆ ಅನಿಸುತ್ತೆ ಸರ್ ಅವ್ರನ್ನೀಗ ಈ ಸಾಂಗ್ಗಳಲ್ಲಿ ನೋಡುವಾಗ ಅಥವಾ ಕೆಲವೆಲ್ಲ ಅವ್ರದ್ದು ಆ್ಯಕ್ಷನ್ಗಳೆಲ್ಲ ನೋಡುವಾಗ ವಾವ್ ಅಂತ ಅನಿಸುತ್ತೆ? ಸೊ ನಿಮ್ಗೆ ಎಷ್ಟು ಖುಷಿ ಇದೆ ಸರ್, ನಾನು ತಂದ ಹುಡುಗರು ನನ್ನ ಹುಡುಗರು ಅಂತ? ಹೌದು. ಈಗ ನನ್ಗೆ ಯಾವಾಗಲೂ ಒಂದು ಆಸೆ, ಈ ಹೊಸಬರು ಬರ್ತಾರೆ ಅಂದರೆ ಅವ್ರನ್ನ ಪ್ರಮೋಟ್ ಮಾಡಿ ಒಳ್ಳೇದಾಗಲಿ ಅಂತ ಬಯಸೋದು. ಹೌದು. ಸೊ ಹಂಗಾಗಿ ಆಮೇಲೆ ಎಸ್ಪೆಷಲಿ ತೀರಾ ಬಡವ್ರ ಮನೆ ಮಕ್ಕಳು ಅಂದರೆ 100% ಬಿಡೋದೇ ಇಲ್ಲ ನಾನು. ಹೆಂಗನ ಮಾಡಿ ಎಳಿತೀನಿ. ಅಂದರೆ ಎಲ್ಲರ ಬಡವರ ಮನೆಯಲ್ಲೂ ಒಂದು ಕನಸಿರುತ್ತೆ, ನನ್ನ ಮಗನು ಹಿಂಗಾಗಬೇಕು, ನನ್ನ ಮಗಳು ಹಿಂಗಾಗಬೇಕು ಅಂತ. ಹಂಗಾಗಿ ನಾನು ಅದೊಂದು ಯಾವಾಗ ಸಿನಿಮಾ ಮಾಡಿದ್ರು ಆ ಥರ ಹೊಸಬ್ರನ್ನ ತರ್ತೀನಿ. ಅದು ನನ್ನ ಇಂಟೆನ್ಷನ್. ಆಮೇಲೆ ನಮ್ಗೆ ಗೊತ್ತಾಯ್ತು, ಈ ಭೀಮಾ ಅಂತ ಬಂದಾಗ ಈ ಶೂಟಿಂಗ್ ಸೆಟ್ಟಲ್ಲಿ 2ರಿಂದ 3 ದೊಡ್ಡ ಮಟ್ಟದ ಗಾಯಗಳ ಆಗಿದ್ದಾವೆ, ಏಟುಗಳಿಂದ ಪಾರಾಗಿ ಬಂದಿದ್ದೀರಾ ಅಂತ. ಬಟ್ ನೀವು ಅದನ್ನ ಎಲ್ಲೂ ಕೂಡ ಹೇಳಿಲ್ಲ ಸರ್. ಕಾಮನ್ ಆಗಿ ಎಲ್ಲ ಹೇಳ್ಕೊತಾರೆ, ಹಿಂಗಾಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಡೋದು ಇಂಥವೆಲ್ಲ ಇರುತ್ತೆ ಸ್ಟಾರ್ಗಳಂತ ಬಂದಾಗ. ನೀವು ಯಾಕೆ ಅದನ್ನೆಲ್ಲ ಶೇರ್ ಮಾಡಿಲ್ಲ ಅಂತ ಹೇಳಿ? ಅವಶ್ಯಕತೆ ಇರೋದಿಲ್ಲ, ಸಮ್ಟೈಮ್ಸ್ ಬೇಡ ಅನ್ಸುತ್ತೆ ಅದು. ಅದರಿಂದ ಏನು ಪಬ್ಲಿಸಿಟಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ನನಗೆ. ಅಲ್ಲ ಸರ್, ಆದ್ರೂ ಕೂಡ ಒಂದು ಈ ತರ ಇರುತ್ತೆ, ಕಠಿಣವಾಗಿರುತ್ತೆ. ನಿಮ್ಮ ಅಭಿಮಾನಿಗಳು ಅಂದರೆ ಲೈಕ್ ನಮಗೀಗ ನಾನು ಆ್ಯಕ್ಷನ್ ಮಾಡೋಕ್ಕೆ ಶುರು ಮಾಡಿದಾಗ ಮತ್ತೆ ಹೀರೋ ಆಗೋಕ್ಕಿಂತ ಮುಂಚೆಯಿಂದ ಮಾಡಿರೋ ಪ್ರಾಕ್ಟೀಸ್ ಇದೆಯಲ್ಲ, ಕಾಫಿ ಕುಡಿಯೋಣ ಬನ್ನಿ, ಪ್ರಾಕ್ಟೀಸ್ ಇದೆಯಲ್ಲ, ನೀವು ನಂಬಲ್ಲ, ನಮಗೊಂದು ಮಲ್ಟಿಪಲ್ ಫ್ರ್ಯಾಕ್ಚರ್ಸ್ ಆಗಿದೆ ಬಾಡಿ. ಸಿಕ್ಕಾಬಿಟ್ಟೆ ಫ್ರ್ಯಾಕ್ಚರ್ಸ್ ಆಗಿದೆ, ಎಲ್ಲ ಕಡೆ ಡ್ಯಾಮೇಜ್ಡು. ಬಟ್ ಅದನ್ನ ಹೇಳ್ತಾ ಕೂತ್ರೆ ನೋಡೋರ್ಗೆ ಅಯ್ಯೋ ನಮಗೂ ಏಟಾಗ್ಬಿಟ್ರಿ ಅಂತಾರೆ. ಏಟಾದ್ರೂ ಹೇಳ್ಬಾರ್ದು, ಚಾಲೆಂಜ್ ಬಿಡಬಾರ್ದು. ನಾವು ಹೆಂಗನ ಮಾಡಿ ಬದುಕಬೇಕು. ಯಾಕಂದ್ರೆ ಸುಮಾರು ಜನ ಹುಡುಗರು ಈ ಎನಿ ಪ್ರಾಕ್ಟೀಸ್, ಸ್ಪೋರ್ಟ್ಸ್ ಆಗ್ಬೋದು, ಫೈಟ್ ಆಗ್ಬೋದು, ಜಿಮ್ನಾಸ್ಟಿಕ್ಸ್ ಆಗ್ಬೋದು, ಯಾವಾಗ್ಲೂ ಸ್ಟಾರ್ಟ್ ಮಾಡಕ್ ಹೋಗಿ ಆ ಸಣ್ಣ ಏಟಾಗಿದ್ದ ತಕ್ಷಣ ಭಯ ಬಿದ್ಬಿಟ್ಟು ಬರಲ್ಲ. ನೀವು ಯಾವಾಗ ಅದನ್ನೆಲ್ಲ ತಡೆದು ಮತ್ತೆ ನಿಲ್ತಿರೋ ಆವಾಗ ನೀವು ಒಂದು ಚಾಂಪಿಯನ್ಸ್ ಅಂತ ಆಗ್ತೀರಾ. ಹೌದು ಸರ್. ಹಂಗೆ ನಮ್ಗೆ ಆಕ್ಷನ್ ಇರೋಗಳಿಗೆ ನಮ್ಗೆಲ್ಲರಿಗೂ ಅಷ್ಟೇನೆ. ಕಾಫಿ ಕೊಡಮ್ಮ, ಎಲ್ಲರೂ ಡ್ಯಾಮೇಜ್ ನಾವು. ಓಕೆ. ಆಮೇಲೆ ಸರ್ ಈ ಹುಡುಗರುಗಳನ್ನೆಲ್ಲ ಅದು ಎಲ್ಲಿಂದ ಹೇಗೆ ತರ್ತೀರಾ ಸರ್ ನೀವು? ಹೆಂಗ್ ಸಾಧ್ಯ ಸರ್? ಯಶೋಧ ಏನಾಗುತ್ತೆ, ನಾವೇನೋ ಒಂದು ಕತೆ ಮಾಡಿರ್ತೀವಿ, ಆ ಕತೆ ಮಾಡಿದಾಗ ಆ ಪಾತ್ರಗಳನ್ನ ನೋಡ್ತೀವಿ, ನೋಡಿದಾಗ ನಮ್ಗೆ ಒಂದು ಅನ್ಸುತ್ತೆ ಇದೇ ಥರದವ್ರನ್ನ ಮಾಡಿಸ್ಬೇಕು ಅಂತ. ಈಗ ಅದು ಯಾರೋ ಒಂದು ಆ ಥರ ಸಫರ್ ಮಾಡ್ತಿರೋನು ಅಥವಾ ಆ ಥರ ಕಾಣೋನು ಅವನ್ನೇ ಆ್ಯಕ್ಟ್ ಮಾಡಿಸ್ಬೇಕನ್ನೋ ಒಂದು ಆಸೆ ಇರುತ್ತೆ. ಆವಾಗ ಹೊಸಬ್ರನ್ನ ಹುಡುಕ್ತೀನಿ, ಅದೇ ಫೆಮಿಲಿಯರ್ ಫೇಸ್ನ ಹುಡುಕಿ ಬನ್ನಿ ಅಂತ ಕರ್ಕೊಂಬಂದು ಮಾಡಿಸ್ತೀನಿ. ಆವಾಗ ನಿಮಗೆ ಒಂದು ಒರಿಜಿನಲ್ ಅನ್ಸುತ್ತೆ. ಇಲ್ಲಾಂದರೆ ಇನ್ ಜನರಲ್ ಎಲ್ಲ ಮಾಡ್ತಿರೋ ನಟರುಗಳು ಮಾಡ್ದಂಗೆ ಮಾಡೋಕ್ಕೆ ಹೋದರೆ ಇವ್ರನ್ನ ಅಲ್ಲಿ ನೋಡಿದ್ದೀನಿ, ಅವ್ರನ್ನ ಇಲ್ಲಿ ನೋಡಿದ್ದೀನಿ, ಜಡ್ಜ್ಮೆಂಟ್ ಶುರು ಮಾಡ್ತಾರೆ ಕೆಲವ್ರ ಮೇಲೆ.
ಹಂಗಾಗಿ ಹೊಸಬ್ರಿಗೆ ಜಾಸ್ತಿ ಒತ್ತು ಕೊಡ್ತೀನಿ ನಾನು. ಸರ್ ಆಮೇಲೆ ನನಗೆ ತಿಳಿಪಟ್ಟಂತೆ ಒಂದು ಅದ್ಭುತವಾದ ಸಂದೇಶವನ್ನ, ಒಂದು ಸೂಕ್ಷ್ಮವಾದ ವಿಚಾರವನ್ನ ಭೀಮಾ ಸಿನಿಮಾದ ಮೂಲಕ ನಮಗೆ ಕೊಡ್ತಾ ಇದ್ದೀರಾ. ಸೊ ನಾವು ಈ ಸಿನಿಮಾನ ನೋಡಿದ್ರೆ 100% ಆ ಹ್ಯಾಂಗ್ ಅವರಿಂದ 15-20 ದಿನ ಹೊರ ಬರೋದಕ್ಕಾಗೋದಿಲ್ಲ ಅನ್ನೋದು ಕೂಡ ಒಂದಷ್ಟು ಜನ ನಮ್ಗೆ ಹೇಳ್ತಿರುವಂಥದ್ದು. ಸೊ ಅಂತಹ ಒಂದು ಅದ್ಭುತ ಕಂಟೆಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. ಅಂದ್ರೆ ಈ ಸಿನಿಮಾದಲ್ಲಿ ಮನರಂಜನೆಯ ಜೊತೆಗೆ ನಾವು ಆ ಸಂದೇಶವನ್ನು ತಗೊಂಡು ಮನೆಗೆ ಹೋಗ್ಬೋದು ಅನ್ನೋದು ಕೂಡ ಗೊತ್ತಾಗ್ತಿದೆ. ಸೊ ನೀವು ಇದ್ರ ಬಗ್ಗೆ ಹೇಳೋದಾದ್ರೆ ಸರ್? 100 ನಿಜ. ಬನ್ನಿ ಕೂರೋಣ ಇಲ್ಲಿ. ಸರ್ ಆ ಊಹೆ ನಿಜ. ನಿಮ್ಗೆ ಇಂಟ್ರೂ ಥರ ಅನ್ಸೋದೆಲ್ಲ ಬನ್ನಿ ನನ್ನ ಜೊತೆ ಇದ್ರೆ. ಹೇಳಿ ಸರ್. ಸ್ಪೆಷಲಿ ಈ ಸರಿ ನೀವು ಸಿನಿಮಾ ನೋಡಿದ್ರೆ ಒಂದು ಡಾರ್ಕ್ ಸೈಡ್ ಆಫ್ ಸ್ಟೂಡೆಂಟ್ಸ್ ಇದೆ ಗೊತ್ತಾ. ಅಂದರೆ ಸ್ಟೂಡೆಂಟ್ಸ್ ಒಂದು ಬೇರೆನೇ ಲೈಫ್ ಸ್ಟೈಲ್ ಇದೆ. ಅದನ್ನ ಹೆಂಗೆಲ್ಲ ಮಾಡ್ಕೋತಾ ಇದ್ದಾರೆ, ಅದು ಪೇರೆಂಟ್ಸ್ ಗೊತ್ತಾಗ್ತಾ ಇದೆ ಅನ್ನೋದೊಂದು. ಸ್ಪೆಷಲಿ ಅದರಲ್ಲಿ ಒಂದು 25% ಆಫ್ ಹೆಣ್ಮಕ್ಳು ಏನೇನು ಮಾಡ್ತಾ ಇದ್ದಾರೆ ಅಂತ ಅವ್ರನ್ನೇ ಹಿಡಿದು ಇಂಟರ್ವ್ಯೂ ಮಾಡಿ ಏನೇನು ವಿಷಯ ಇದೆ ಅದನ್ನೆಲ್ಲ ಹಂಗೆ ಹಾಕ್ತಿದ್ವಿ. ಅದಕ್ಕೊಂದಷ್ಟು ರಿಸರ್ಚ್ ಮಾಡಿದ್ವಿ ಎಲ್ಲ ಕಡೆನೂ. ಒಂದು 25% ಆಫ್ ಹೆಣ್ಮಕ್ಳು ಇವತ್ತು ಹೆಂಗೆ ಒಂದು ಸಣ್ಣ ದಾರಿ ತಪ್ತಾ ಇದ್ದಾರೆ, ಅದ್ರದ್ದು ಯಾರೂ ನೋಡಿದ್ರೆ ಒಂದು ವಿಷಯ ಹೇಳ್ತೀನಿ ಸರ್. ಆಮೇಲೆ ನಾವೀಗ ನೋಡಿ, ನಾವೆಲ್ಲ ಹಳ್ಳಿ ಹುಡುಗಿರು. ಸೊ ನಾವು ಕೆಲಸ ಹುಡ್ಕೊಂಡು ಅಥವಾ ಎಜುಕೇಷನ್ ಅಂತ ಎಲ್ಲೋ ಬಂದು ಈ ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಏನೇ ಮಾಡಿದ್ರು ಕೂಡ ಪೇರೆಂಟ್ಸಿಗೆ ಗೊತ್ತಿರಲ್ಲ. ನನ್ನಂತಹ ಎಷ್ಟೋ ಹೆಣ್ಣು ಮಕ್ಕಳು ಇಲ್ಲಿ ಅಡ್ಡ ದಾರಿ ಹಿಡಿದಿದ್ದಿದೆ, ಇನ್ನೊಂದೇನೋ ಮಾಡ್ತಿರೋದಿದೆ. ಸೊ ಅಂಥವ್ರಿಗೆಲ್ಲ ಇದರಲ್ಲೊಂದು ಸಂದೇಶ ಇದೆ ಅಂತ ಕೇಳ್ಬಿಟ್ಟೆ. ಏನು ಹೇಳ್ತೀರಿ ಸರ್ ಅಂಥ ಹೆಣ್ಣು ಮಕ್ಕಳಿಗೆಲ್ಲ? ನಿಮ್ಮ ಕಡೆಯಿಂದ ನೀವು ಕೂಡ ಇಬ್ಬರು ಹೆಣ್ಮಕ್ಳು ತಂದೆ. ಬೆಂಗಳೂರು ಏನಾಗಿದೆ, ಬ್ಯಾಂಗ್ಳೂರು ನಿಮ್ಗೆ ಎಲ್ಲವನ್ನೂ ಅಟ್ರಾಕ್ಟ್ ಮಾಡಿಸುತ್ತೆ. ಎಲ್ಲೂ ಯಾವ ಜಾಸ್ತಿ ನೆಗೆಟಿವ್ ಅಟ್ರಾಕ್ಟ್ ಮಾಡಿಸುತ್ತೆ, ಪಾಸಿಟಿವ್ ದಿನ. ಈ ಮಧ್ಯೆ ಇವಾಗ ನಿಮ್ಮ ಥರ ಪಾಪ ದೂರದಿಂದ ಬಂದು ನಾವು ಬದುಕನ್ನ ಕಟ್ಕೋಬೇಕು ಅಂತ ಹೇಳಿ ಚಾಲೆಂಜ್ ಮಾಡಿ ಬರೋ ಪ್ರಾಬ್ಲಮ್ಸ್ ಅದೆಂಥದೇ ಆಗಲಿ ಅದನ್ನೆಲ್ಲ ಫೇಸ್ ಮಾಡಿ ನಿಂತ್ಕೋತಿರಲ್ಲ, ನೀವೆಲ್ಲ ಇನ್ಸ್ಪೈರಿಂಗ್ ನಮಗೆ. ನೀವು ಹೇಳೋವಾಗಲೇ ನಮ್ಗೆ ಅದು ಖುಷಿ ಅನಿಸುತ್ತೆ. ಸರ್ ನಾನು ಯಾವುದೋ ದೂರದಿಂದ ಬಂದೆ, ಇಲ್ಲಿ ಕಷ್ಟಪಟ್ಟೆ, ಒಂದು ಎಲ್ಲೋ ಮನೆ ಬಾಡಿಗೆ ಕಟ್ಟಕ್ಕೆ ಕಷ್ಟ ಆಗ್ತಿತ್ತು, ನನ್ನ ಬೆಳವಣಿಗೆಗೆ ನಾನು ಇಷ್ಟು ದೂರ ಬಂದಮೇಲೆ ನನಗೆ ಗೊತ್ತಾಯಿತು ಎಷ್ಟು ನೋವಿದೆ ಅಂತ. ಇದೆಲ್ಲ ಇವತ್ತಿನ ಕಾಲ ಹುಡುಗರಲ್ಲಿಲ್ಲ, ವೆರಿ ಈಸಿ ಅವ್ರಿಗೆ. ಇವತ್ತು ಪೇರೆಂಟ್ಸ್ನ ಇವತ್ತು 500 ರೂಪಾಯಿ ಕೊಡು, ಯಾವುದಕ್ಕೆ ರೀಚಾರ್ಜ್ ಮಾಡೋಕ್ಕೆ, 500 ರೂಪಾಯಿ ಖರ್ಚಿಗೆ ಕೇಳೋದಲ್ಲ ಅವರು. ಟೈಮ್ ವೇಸ್ಟ್ ಮಾಡೋಕೆ 500 ರೂಪಾಯಿ ಕೊಡು ಅಂತಾರೆ ಇವತ್ತು. ಸೊ ಹಂಗಿದೆ ಲೈಫಲ್ಲ. ಹಂಗಾಗಿ ನೋಡಿ, ನನಗೆ ನೀವು ಇನ್ಸ್ಪೈರಿಂಗ್ ಅನ್ಸಿದ್ರಿ. ಈ ಥರ ಎಷ್ಟೋ ಜನ ಇದ್ದಾರೆ. ಆದರೆ ತುಂಬ ಸ್ಥಿತಿವಂತರು ಇರೋರು ಮಕ್ಕಳು ಹೆಂಗೆಲ್ಲ ಹಾಳಾಗಿದ್ದಾರೆ ಅಂತ ತೋರಿಸ್ತೀನಿ. ಅದಂತೂ ಫಾರ್ ಶ್ಯೂರ್. ಸರ್ ಸಲಾಗ ಆಫ್ಟರ್ ಸಲಾಗ ನಾವೆಲ್ಲರೂ ಕೂಡ ಇದರಲ್ಲೂ ಕೂಡ ಭೀಮಾದಲ್ಲೂ 100 ಅಲ್ಲ 200% ನಮ್ಗೇನೋ ಕೊಡ್ತಾರೆ ಸರ್. ಅದಕ್ಕೆ ಕಾದಿದ್ದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ. ನೀವು ಕೊಟ್ಟಂಥ ಸಣ್ಣ ಸಣ್ಣ ಟೀಸರ್ಗಳಾಗಿರ್ಬೋದು ಅಥವಾ ಹಾಡುಗಳಾಗಿರ್ಬೋದು, ಎಲ್ಲವೂ ಕೂಡ ಸೂಪರ್ ಡೂಪರ್ ಹಿಟ್ ಆಗಿರುವಂಥದ್ದು. ನೀವು ಈ ನಿಮ್ಮ ಕಠಿಣ ಪರಿಶ್ರಮದ ಒಂದು ಇದನ್ನು ಫಲವನ್ನು 9ಕ್ಕೆ ನೋಡೋದಕ್ಕೆ ನೀವೆಷ್ಟು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀರಾ ಸರ್ ಅಂತ ಹೇಳಿ? ಲೈಕ್ ಯಾವ ಥಿಯೇಟ್ರಿಗೆ ಹೋದ್ರೂ ಗೊತ್ತಾದರೂ ಕಷ್ಟ. ನಾನು ಫಸ್ಟ್ ಶೋ ಮಾರ್ನಿಂಗ್ ಶೋ ನೋಡೋಕೆ ಹೋಗಲ್ಲ, ರಿಪೋರ್ಟ್ಸ್ ತೊಗೊಂಡು ಆಮೇಲೆ ಯಾರಿಗೂ ಗೊತ್ತಿಲ್ಲದಂಗೆ ಹೋಗಿ ಒಂದು ಶೋ ನೋಡ್ಕೊಂಡು ಬರಬೇಕು. ಅದ್ರದ್ದು ಮಜಾನೇ ಬೇರೆ ಬಿಡಿ. ಹೌದು, ಸಕ್ಕತ್ತಾಗಿದೆ ಅದು. ಇನ್ನೊಂದು ವಿಷಯ ಹೇಳ್ತೀನಿ, ಹೇಳಿ ಸರ್. ವಿಷಯ ಈ ಸಿನಿಮಾ ನೀವು ಗಂಡು ಮಕ್ಕಳಿಗೂ ಇದೆ ವಿಷಯಗಳು ಹೇಳ್ತೀನಿ. ಈ ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯು ಇದೆಯಲ್ಲ, ಅವ್ರಿಗೆ ಒಂದೇ ಸೀನಲ್ಲಿ ತುಂಬ ವಿಷಯಗಳು ಮೈಂಡ್ ಓಪನ್ ಆಗೋ ಥರ ಒಂದು ಸೀನ್ ಬರೆದಿದ್ವಿ. ವಾವ್ ಅನ್ಸುತ್ತೆ. ನೀವೇ ಅಂತೀರಾ ಸರ್ ನನಗೆ ಈ ಪರ್ಟಿಕ್ಯುಲರ್ ಸೀನ್ ಇಷ್ಟ ಆಯಿತು. ನಾನೊಂದು ಹೆಣ್ಣಾಗಿ ನನಗಿನ್ನ ಚಿಕ್ಕವ್ರಿಗೆ ನಾನು ಇದನ್ನು ಹೇಳ್ಬೋದು ಸರ್ ಅನ್ನೋಷ್ಟು ಸಂದೇಶ ಒಳಗಿದೆ. ಜೊತೆಲಿ ನಗುನೂ ಇದೆ ನಿಮಗೆ. ನೀವು ಬಂದಮೇಲೆ ಗೊತ್ತಿಲ್ಲದಂಗೆ ಒಂದಷ್ಟು ನಕ್ಕಿ ಕಲೆಕ್ಟ್ ಮಾಡ್ಕೊಳ್ತೀರ, ಗುಡ್ ಇನ್ಫಾರ್ಮೇಶನ್ ಅಂತ. ಹಾಗಾಗಿ ನಾನು ಈ ಸರಿ ಹೆಣ್ಮಕ್ಳು ಬಂದು ನೋಡಿ, ಜನರಲಿ ಆ್ಯಕ್ಷನ್ ಮೂವೀಸ್ ಅಂದರೆ ಸ್ವಲ್ಪ ಭಯ ಪಡ್ತಾರೆ, ಆ್ಯಕ್ಷನ್ ಯಾರು ನೋಡ್ತಾರೆ ಅಂತ. ಇಲ್ಲ ಬಂದು ನೋಡಿ, ನಿಮ್ಮದೇ ಆ್ಯಕ್ಷನ್ ಮೂವಿ ಇದೆ, ಏನೇನು ಆ್ಯಕ್ಷನ್ ಮಾಡ್ತೀರಾ ಅಂತ ಹೇಳಿ
ತುಂಬಾ ರಿಸರ್ಚ್ ಕಾಣ್ತಾ ಇದೆ ಅಲ್ವಾ ಸರ್? ಸರ್ ಈಗ ನೀವು ಕೂಡ ಹೆಣ್ಮಕ್ಳ ತಂದೆ, ಸೊ ನೀವು ಅವ್ರಿಗೆ ಯಾವೆಲ್ಲ ರೀತಿಯಲ್ಲಿ ಸಲಹೆಗಳನ್ನ ಕೊಡ್ತೀರಾ ಸರ್? ಹಿಂಗಿರ್ಬೇಕಾ ಹೆಣ್ಮಕ್ಳು, ಹಿಂಗಿರ್ಬೇಕು, ಹಿಂಗೆ ಹಿಂಗೆ ಅಂತ ಒಂದ್ ಕಣ್ಣಲ್ಲ ನೀವು 4 ಕಣ್ಣು ಇಟ್ಟಿರ್ತೀರಾ, ಆದ್ರೆ ಅವ್ರಿಗೆ ಗೊತ್ತಿರಲ್ಲ ನಮ್ಮ ಅಪ್ಪ 4 ಕಣ್ಣು ನಮ್ಮ ಮೇಲೆ ಇಟ್ಟಿದ್ದಾರೆ. ಸರ್ ನಿಮ್ಮ ಹೆಣ್ಮಕ್ಳನ್ನ ನೀವು ಹೇಗೆ ಪ್ರೊಟೆಕ್ಟ್ ಮಾಡ್ತೀರಾ ಸರ್? ಅದು ಯಾವೆಲ್ಲ ರೀತಿಯಲ್ಲಿ ಅವ್ರಿಗೆ ಸಲಹೆಗಳನ್ನ ಕೊಡ್ತೀರಾ? ನಾನು ಅಂದ್ರೆ ತುಂಬಾ ಗೌರವ ಇದೆ. ಮತ್ತೆ ನಾನು ಏನು ಹೇಳ್ತೀನಿ, ಒಂದೇ ವರ್ಡ್ ಹೇಳೋದು, ಇದು ಕೆಟ್ಟದ್ದು ಮಾಡಬೇಡ ಆಯ್ತಾ. ಮೋಸ್ಟ್ ಆಫ್ ದ ಪೇರೆಂಟ್ಸ್ ಈ BP ಶುಗರು ಬಂದಿದೆ ಅಂದರೆ ಬಿಕಾಸ್ ಆಫ್ ದ ಚಿಲ್ಡ್ರನ್ಸ್. ಹೌದು, ಮಕ್ಕಳಿಂದಾನೇ ಹೌದು ಆ ಸ್ಟ್ರೆಸ್ಸು. ಸುಮಾರು ಜನ ಪೇರೆಂಟ್ಸು ಇವತ್ತು ಸಫರ್ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ 2 ಮಾತ್ರೆ, ಮಧ್ಯಾಹ್ನ 2 ಮಾತ್ರೆ, ರಾತ್ರಿ 2 ಮಾತ್ರೆ, ಜೊತೆಗೆ ಪಾಪ ಹೆಂಡತಿ ಗಂಡನಿಗೆ ಬೆಳಿಗ್ಗೆ ಎದ್ದ ತಕ್ಷಣ ತಗೊಳ್ರಿ BP ಮಾತ್ರೆ ತಿನ್ಬಿಡ್ರಿ ಅನ್ನೋದು. ಇವೆಲ್ಲವೂ ಆಗಿರೋದೇ ನಾನು ಹೇಳ್ತೀನಿ ಖಂಡಿತವಾಗ್ಲೂ 75% ಮಕ್ಕಳಿಂದಾನೆ. ನಿಜ ಸರ್. ಯಾವಾಗಲೂ ಒಂದೇ ಹೇಳೋದು, ಹುಡುಗರುಗಳು ಈಸಿಯಾಗಿ ತಗೊಂಡ್ಬಿಡ್ತಾರೆ. ಹುಡುಗ ಇವತ್ತು ಗಂಡ್ಮಕ್ಳು ಹೆಣ್ಮಕ್ಳು ತುಂಬಾ ಈಸಿಯಾಗಿ ತಗೊಂಡು ಅವ್ರ ಅಪ್ಪ ಅಮ್ಮನ್ನ ಆಚಾರ ಮಾಡ್ಬಿಡ್ತಾರೆ. ಹೌದೌದು. ಅಡಿ ಹೋಗು ಯಾಕೆ ಹುಟ್ಟಿಸ್ಕೊಂಡ್ರಿ ಅನ್ನೋ ಲೆವೆಲ್ಗೆಲ್ಲ ಆಗ್ಬಿಡುತ್ತೆ. ಇವತ್ತಿನ ಪ್ರೆಸೆಂಟ್ ಟಾಕ್ಸ್ ಮಕ್ಕಳು, ಅವ್ರಿಗೆ ಗೊತ್ತಿಲ್ಲ ತಂದೆ ದುಡಿಯೋ ತಂದೆ ಆಗ್ಬೋದು, ದುಡಿತಾ ಇರೋ ತಾಯಿ ಆಗ್ಬೋದು, ಎಷ್ಟೆಲ್ಲ ನೋವು ಅನುಭವಿಸಿ ಕಷ್ಟ ಅನುಭವಿಸಿ ಆಯ್ತಾ. ಪಾಪ ಎಷ್ಟೋ ಜನ ಇಲ್ಲಿ ಬಂದ್ಮೇಲೆ ನೋಡಿ ಪಾಪ ಬಾಡಿಗೆ ಮನೆಗೆ ಬರ್ತವೆ, ಮಕ್ಕಳನ್ನ ಖುಷಿಯಾಗಿರ್ತವೆ, ಅವ್ರಿಗೆ ಒಳ್ಳೆ ಫೋನ್ ತೆಕ್ಕೊಟ್ಟಿರ್ತಾರೆ, ಅವ್ರಿಗೆ ಅದ್ರ ವ್ಯಾಲ್ಯೂ ಗೊತ್ತಿಲ್ಲ. ಆಮೇಲೆ ಎಷ್ಟೋ ಜನ ಬರ್ತಾರೆ, ಅವ್ರು ಹೊಸದಾಗಿ ಮನೆ ಕಟ್ಕೊಂಡಿರ್ತಾರೆ, ಈ ಮಕ್ಕಳ ಕಾಟಕ್ಕೇನೆ ನಮ್ಗೆ ಹೊಸ ಒಂದು ಚೆನ್ನಾಗಿರೋ ಮನೇಲಿ ಬೇಕು ಅಂತ. ಸರಿ, ಆ ಹೊಸ ಮನೇಲಿದ್ದಾಗ ಮಕ್ಕಳಿಗೆ ಗೊತ್ತೇ ಇರಲ್ಲ ಎಷ್ಟೋ ವರ್ಷ ಅವ್ರು ದುಡಿದು ಆ ಲೋನ್ ತೀರಿಸ್ಬೇಕು. ಹೌದು ಸರ್, ಹೌದು, ನಮಗೆಲ್ಲ ಗೊತ್ತಿದೆ ಬಿಡಿ ಸರ್. ನಾವೆಲ್ಲಾನು ನೋಡಿದೀವಿ ಸರ್. ಎಲ್ಲ ನಮಗೆ ಏನು ಹೇಳಿದ್ರೆ ಎಲ್ಲವೂ ಕೂಡ ನಮಗೆ ಅದು ಅನಿಸ್ತಾ ಇದೆ, ರೀಕಾಲ್ ಮಾಡ್ದಂಗೆ ಆಗ್ತಿದೆ ನಮಗೆ. ಹಾಂ ಸರ್. ಎಷ್ಟೋ ವರ್ಷ. ಹಾಂ ಸರ್. ಪಾಪ ಹೌದು, ನಾನು ಒಂದಷ್ಟು ಹುಡುಕ್ತಾ ಇರ್ತೀನಲ್ಲ ಕತೆ ಅಂತ. ಹಾಂ ಸರ್. ಅದರಲ್ಲಿ ಎಷ್ಟೋ ಜನ ಇವತ್ತಿನ ಯೂತ್ಸು ಅವ್ರಿಗೆ ಅರ್ಥನೇ ಆಗ್ತಿಲ್ಲ. ಅವರಪ್ಪ ಲೋನ್ ಕಟ್ತಾ ಇದ್ದಾರೆ, ಅವ್ರ ಅಮ್ಮನೂ ದುಡಿತಾ ಇದ್ದಾರೆ, ಆದ್ರೆ ಅವ್ರ ಲೋನ್ ಕಟ್ಟೋ ಮಧ್ಯೆ ಇವ್ರದ್ದೇನೋ ಅವತಾರ ಇರ್ತಾವಲ್ಲ, ನಮ್ಗೆ ಅಷ್ಟು ಬೇಕು, ನಿಮ್ಗೆ ಇಷ್ಟು ಬೇಕು ಅಂತ. ಆ ಥರ ಒಬ್ರು ಫಾದರ್ ನೋಡಿದೆ, ಅದೇ ಇಂಟರ್ವ್ಯೂಗಳು ಮಾಡ್ತಾ ನಾನು ಮಾತಾಡ್ತಾ ನಾನೊಂದಷ್ಟು ಯಾರಿಗೂ ಗೊತ್ತಿಲ್ಲದ್ರು ಇಂಟ್ರೊಡ್ಯೂಸ್ ಮಾಡ್ತೀನಿ, ಯಾಕೆ ಹಿಂಗಾಯಿತು, ಹಿಂಗಾಯಿತು ಅಂತ. ಹಿಂಗೆ ಸರ್, ಹಿಂಗೆ ಮಗನ ಕಾಟ, ಏನು ಮಾಡ್ತೀರಾ, ಎಷ್ಟು ಹೇಳಿದ್ರು ಅರ್ಥ ಆಗಲಿಲ್ಲ, ಅವರಪ್ಪ ತೀರ್ಕೊಂಬಿಟ್ರು, ಬೇರೆ ಏನು, ಅದೇ ಸರ್ ಲೋನ್ ಕಟ್ಟಬೇಕು ನಿಂತೋಯ್ತು, ಏನು ಮಾಡ್ತೀರಾ, ಏನು ಮಾಡೋಕ್ಕಾಗಲ್ಲ ಸರ್, ಮೋಸ್ಟ್ಲಿ ಇದನ್ನು ಮಾರಿ ಬ್ಯಾಂಕ್ ಅವರು ತಗೋತಾರೆ, ಹೋಗ್ತಿರ್ಗ ಬಾಡಿಗೆ ಮನೆಗೆ ಹೋಗ್ತೀನಿ ಅಂತ ಹೇಳೋ ಪರಿಸ್ಥಿತಿ ಇವತ್ತಿದೆ. ಅದಕ್ಕೆ ಪ್ಯಾರಲಲ್ ಆಗಿ ನಿಲ್ಬೇಕಾಗಿರೋರು ಹುಡುಗರು ಇವತ್ತು. ಹೌದು, ಯಾವಾಗ ಅವ್ರು ಹೇಳ್ತಾರೋ ಅದು ಸೂಪರ್ ಅನ್ಸುತ್ತೆ ನಮಗೆ. ಹೌದು ಸರ್. ಆಮೇಲೆ ಈಗ ಭೀಮಾ ಕಥೆಯನ್ನ ಹುಡುಕುವಂತ ಸಂದರ್ಭದಲ್ಲಿ ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು ಇದೆಲ್ಲವೂ ಭೀಮಾದನೇನಾ? ಭೀಮಾ ಇಸ್ ಅಬೌಟ್ ಯೂತ್ ಅಂತ ಹೇಳಿದ್ರೆ ಗೊತ್ತಾ, ಒಂದ್ ಕಾರಣದಲ್ಲಿ ಹೆಣ್ಮಕ್ಳು 25% ಹೆಂಗ್ ಹಾಳಾಗಿದ್ದಾರೆ ಅನ್ನೋದು ಹೇಳೋದು. ಇನ್ನೊಂದ್ ಕಡೆ ಈ ನಾನೇನು ಹೇಳ್ತಾ ಹೋಗ್ತೀನಿ, ಈ ಥರದ ಒಂದಷ್ಟು ವಿಷಯ ಇದೆ, ಕಂಪ್ಲೀಟ್ಲಿ ಹೆಣ್ಮಕ್ಳು ನೋಡಿದಾಗ ಗೊತ್ತಾಗತ್ತೆ. ನೀವೇ ಒಂದು ಹೆಣ್ಮಗುವಾಗಿ ಹೇಳ್ತೀರಾ, ನಂಗೆ ನೀವು ಹೇಳಲೇಬೇಕು, ಹೇಳ್ತೀನಿ ಸರ್ ವಿಷಯ ಅಂತ. ಹೌದಾ, ನಾವು ಇನ್ನೊಂದ್ಸತಿ ವಾಕ್ ಬರೋಣ ಆಫ್ಟರ್ ಸಿನಿಮಾ ರಿಲೀಸ್ ಆದ್ಮೇಲೆ. ಅವಾಗ ಎಲ್ಲ ವಿಷಯಗಳನ್ನ, ಸಣ್ಣ ಸಣ್ಣ ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡಿ ಮಾತಾಡ್ಬೋದಲ್ಲ ಸರ್. ನೋಡಿದಾಗ ನಾನು ನಿಮ್ಗೆ ಅದನ್ನ ಬಿಡಿಸ್ತಾ ಹೋಗ್ತೀನಿ. ಹೌದು, ಓಕೆನಾ? ಸುಮ್ಮನೆ ಇರೋದೇ ಬೇಡ, ನೀವು ನೋಡ್ಕೊಂಡು ಬನ್ನಿ, ನಾನು ನಿಮ್ಗೆ ಬಿಡಿಸಿ ಹೇಳ್ತೀನಿ, ಅವಾಗ ಇನ್ನೂ ಸಖತ್ ರೀಚ್ ಆಗುತ್ತೆ. ಓಕೆ ಸರ್, ಸೆಟ್ಟಲ್ಲಿ ಯಾವ್ದಾರೊಂದು ಒಳ್ಳೆ ಅನುಭವದ ಬಗ್ಗೆ ಹೇಳಿ ಸರ್. ಶೂಟಿಂಗ್ ಸೆಟ್ಟಲ್ಲಿ ನಿಮ್ಗೆ ನೆನಪಲ್ಲಿ ಉಳಿಯುವಂತಹ ವಿಚಾರ. ನಾನು 2 ಪುಟ್ಟು ಮಕ್ಕಳನ್ನ ಆಕ್ಟ್ ಮಾಡಿಸಿದೆ. ಒಂದು ಸಕಲೇಶ್ಪುರದಲ್ಲಿದೆ, ಇನ್ನೊಂದು ಇಲ್ಲೇ ಕೆಂಗೇರಿಲಿದೆ. ಇಬ್ಬರು ನನ್ನ ಸ್ನೇಹಿತರ ಮಕ್ಕಳೇನೆ. ಓಕೆ, ಇಬ್ರು ನನ್ನ ಸ್ನೇಹಿತರ ಮಕ್ಕಳೇನೆ. ಓಕೆ, ಆ 2 ಮಕ್ಕಳು ಒಂದು ಸೀಕ್ವೆನ್ಸ್ ಅಲ್ಲಿ ಅವ್ರನ್ನ ಆಕ್ಟ್ ಮಾಡಿಸಿದೆ. ಅವ್ರು ಆಕ್ಟ್ ಮಾಡಿಸಿದಾಗ ನನಗೆ ತುಂಬಾ ಚಾಲೆಂಜಿಂಗು. ಅವ್ರು ಯಾರು ಆಕ್ಟರ್ಗಳಲ್ಲ, ಬೇಸಿಕಲಿ ಇಬ್ಬರಿಗೂ ಆಕ್ಟಿಂಗ್ ಗೊತ್ತಿಲ್ಲ, ಎಷ್ಟು ಶುದ್ಧ ಇದ್ದಾವೆ. ಈಗ ಒಂದು ಸ್ವಲ್ಪ ಶುದ್ಧ ಆಗಿರ್ಬೇಕು.
ನಾನು ನಿಜವಾಗ್ಲೂ ಯಶೋದ ನನಗೆ ಪರ್ಸ್ನಲಿ ಅದೊಂದು ಮರೆಯೋಕ್ಕೆ ಆಗ್ತಿಲ್ಲ. ಏನು ಅಂತ ನಾನು ಹೇಳ್ಬಾರ್ದು ಈಗ, ಆಮೇಲೆ ಹೇಳಿ ಸರ್. ಅಂತ ನಾನು ಹೇಳೋಕ್ಕಾಗಲ್ಲ. ಬಟ್ ಹೌದಾ, ಪುಟ್ಟ ಹೆಣ್ಮಕ್ಳು ವಾವ್ ಅನ್ಸ್ಬಿಟ್ರು ನನಗೆ. ತೆರೆ ಮೇಲೆ ಕಾದ್ ನೋಡ್ಬೇಕು. ಹೌದು, ನೀವು ಅದನ್ನ ನೋಡಿ ಈ ಪಾಯಿಂಟ್ಸ್ ಎಲ್ಲ ಕೇಳಬೇಕು. ನಾನು ಕೇಳ್ತೀನಿ, ಏನು ಮಾಡ್ತಿದ್ದೀರಾ ನೀವು? ಸರ್. ಎಸ್ ಸರ್. ಈಗ ನಮ್ಗೇನಪ್ಪ ಅಂದರೆ ನಿಮ್ಮ ಹೆಣ್ಮಕ್ಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದ್ರೆ ಏನು ಮಾಡ್ರನ್ ಡ್ರೆಸ್ಗೂ ಸೈ, ಹಳ್ಳಿ ಡ್ರೆಸ್ಗೂ ಸೈ ಸರ್, ಏನು ಅದ್ಭುತವಾಗಿದ್ದಾರೆ ಸರ್ ಇಬ್ಬರು ಹೆಣ್ಮಕ್ಳು. ಇದು ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಸರ್ ಅವ್ರನ್ನ ನೋಡುವಾಗ? ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ, ಆ ರೇಂಜ್ಗೆ ರೆಡಿ ಆಗ್ತಿದ್ದಾರೆ. ಸೊ ನಾವಂತೂ ಅವ್ರನ್ನ ತೆರೆ ಮೇಲೆ ಕಾಯೋಕ್ಕೆ ಎಲ್ಲ ನಿಮ್ಮ ಅಭಿಮಾನಿಗಳು ಎಲ್ಲ ಕಾಯ್ತಾ ಇದ್ದೀವಿ ಸರ್. ನಿಮ್ಗೆ ಎಷ್ಟು ಖುಷಿ ಇದೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋದು, ಆ್ಯಂಡ್ ಅವ್ರಿಗೆಲ್ಲ ನಿಮ್ಮ ಕಡೆಯಿಂದ ಏನೆಲ್ಲ ಟಿಪ್ಸ್ ಕೊಡ್ತೀರಾ ಸರ್ ಆ್ಯಕ್ಟಿಂಗ್ ಅಂತ ಬಂದಾಗ? ನನ್ನ ಕಡೆಯಿಂದ ಒಂದೇ ಹೇಳೋದು ಡಿಸಿಪ್ಲಿನ್. ಅವ್ರು ಯಾವಾಗಲೂ ನಾನು ಒಂದೇ ಹೇಳೋದು, ನಮ್ಮ ಇಲ್ಲಿ ನೀವು ಬಂದಮೇಲೆ ನಿಮ್ಮನ್ನು ಬಿಡಲ್ಲ, ನಿಮ್ಮನ್ನು ಕಮೆಂಟಲ್ಲಿ ಹೇಟರ್ಸು ಎಲ್ಲರೂ ಇದ್ದೇ ಇರ್ತಾರೆ. ನೀವು ಅಂದ್ಬಿಟ್ಟು ಸ್ಪೆಷಲಾಗಿ ಯಾರೇನು ನೋಡಲ್ಲ, ಆಯಿತಾ? ಅದೆಲ್ಲ ತಲೆಗೆ ಹಾಕೊಂಡು ಕೂತ್ಕೊಂಡ್ರೆ ನೀವು ಜೀವನ ಮಾಡೋಕ್ಕಾಗಲ್ಲ. ನಿಮಗೆ ಇವತ್ತು ಈ ಟೆಕ್ನಾಲಜಿ ಬಂದಮೇಲೆ ಕಮೆಂಟ್ ಆಗ್ಬೋದು, ಹೇಟರ್ಸ್ ಆಗ್ಬೋದು, ಎದುರುಗಡೆ ಕಾಣ್ತಾರೆ. ಹೌದೌದು. ಆದರೆ ಟೆಕ್ನಾಲಜಿ ಯೂಸ್ ಮಾಡದೇ ಇದ್ದಾಗಲೂ ಇದೆ, ಅವಾಗ ಕಾಣ್ತಾ ಇರಲಿಲ್ಲ, ಇವಾಗಲೂ ಕಾಣ್ತಾರೆ. ಹೌದು ಅಲ್ವಾ? ಹೌದು ಸರ್. ಸೊ ಹಂಗೆ ಇವೆಲ್ಲ ಇರುತ್ತೆ, ಅದನ್ನ ತಲೆಗೆ ಹಾಕೋಬೇಡಿ. ಬರೀ ನಿಮ್ಮ ಗುರಿ ಏನು, ನಿಮ್ಮ ಕೆಲಸ ಏನು, ಅದನ್ನ ಮಾತ್ರ ಮಾಡಿ. ನಾನು ಅವ್ರಿಗೆ ಅದೇ ಹೇಳೋದು, ಇಲ್ಲಿ ಯಾರನ್ನ ಯಾರು ಆಡ್ಕೊಂಡಿಲ್ಲ ಹೇಳಿ ಮೇಡಮ್? ಎಲ್ಲರನ್ನು ಆಡ್ಕೋತಾರೆ, ಅದಕ್ಕೆ ಅಂತ ಒಂದು ವರ್ಗನೇ ಸೃಷ್ಟಿಯಾಗಿದೆ. ಎಲ್ರೂ ಆಡ್ಕೊಳ್ಳೋಂಥದ್ದೇ ಈ ಬದುಕಲ್ಲಿ. ಹೌದು, ಏನು ಮಾಡಿದ್ರು. ಬಟ್ ಕೆಲವರು ಅವ್ರ ಗುರಿ ಬಿಡಲ್ಲ. ಹೌದು, ಖಂಡಿತ. ಅದ್ರಲ್ಲಿ ನಾವು ಸೇರ್ಕೊಬೇಕಷ್ಟೇ. ಹೌದು ಸರ್. ಈಗ ನೀವು ಕಮೆಂಟ್ ಅಂತ ಬಂದಾಗ ನೋಡಿ, ಇವನ್ ನಮ್ಗಳಿಗೂ ಯಾವ ಲೆವೆಲ್ ಕಮೆಂಟ್ ಮಾಡ್ತಾರೆ ಅಂದ್ರೆ, ಒಂದೇನೋ ಒಂದು ಹಾಕೋತೀವಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇಂಟರ್ವ್ಯೂ ಮಾಡಿ ಹಾಕೋತೀವಿ ಅಂದ್ರೂ ನಮ್ಮನ್ನು ಬಿಡಲ್ಲ, ಇನ್ನು ನಿಮ್ಗಳಂತೂ ಬಿಡೋದೇ ಇಲ್ಲ, ಆ ಲೆವೆಲ್ ಕಾಡ್ತಾರೆ. ಏನ್ ಹೇಳ್ತೀವಿ ಸರ್ ಅವಂತ ಒಂದು ವಿಕೃತ ಮನಸ್ಥಿತಿಗಳಿಗೆ ನಿಮ್ ಕಡೆ ಧಿಕ್ಕಾರ ಅನ್ನೋದಾದ್ರೆ ಏನು? ಅವ್ರು ಅನ್ಕೊಂಡ್ರೆ ಹೆಂಗಿರುತ್ತೆ ನೋಡ್ಬೇಕು. ಅದೇನೆ. ಈಗ ನಾನು ನಿಮ್ಮ ಮೇಲೆ ಕಮೆಂಟ್ ಮಾಡ್ತೀನಿ ಅಂದ್ರಪ್ಪ, ಏನೋ ಒಂದು ಪದ ಉಪಯೋಗಿಸ್ತೀನಿ ಅಂದ್ರೆ ಅದು ನಾನು ಆದ್ರೂ ಏನು ಅಂತ ಯೋಚನೆ ಮಾಡಿದಾಗ ಮಾತ್ರ ನಾನು ಬರೀಬೇಕೋ ಬೇಡವೋ ಅನ್ಸುತ್ತೆ. ಅಥವಾ ನಮ್ಮ ಅಕ್ಕ ತಂಗಿಗೆ ಬರೆದ್ರೆ ಹೆಂಗಿರುತ್ತೆ, ನಮ್ಮ ತಂಗಿಗೆ ಯಾರನ್ನ ಬರೆದ್ರೆ ಹೆಂಗಿರುತ್ತೆ, ನಮ್ಮ ಅಕ್ಕನಿಗೆ ಬರೆದ್ರೆ ಯಾರನ್ನ ಹೆಂಗಿರುತ್ತೆ, ಆಯ್ತು ನಮ್ಮ ಅಮ್ಮನ ಮೇಲೆ ಬರೆದ್ರೆ ಹೆಂಗಿರುತ್ತೆ, ನೋಡ್ದ ಕೋಪ ಹೆಂಗ್ ಬರುತ್ತೆ ನಿಮ್ಗೆ, ಹಂಗೆ ಎಲ್ಲಾರು. ಸೊ ನೀವು ಅನ್ಕೊಂಡಂಗೆ ಏನೋ ಆ ಕ್ಷಣಕ್ಕೆ ಊಹೆ ಮಾಡ್ತಿರಲ್ಲ, ಊಹೆ ಮಾಡ್ಕೊಂಡು ಈ ಥರ ಹೆಣ್ಮಕ್ಳ ಮೇಲೆ ಕಮೆಂಟ್ ಮಾಡ್ತಿರಲ್ಲ, ಅದು ಯಾವುದು ಶಾಶ್ವತವಾಗಿರಲ್ಲ. ಹೌದು ಅಲ್ವಾ? ಹೌದು. ಅದ ತಲೆನ ಕೆಡಿಸ್ಕೋಬೇಡಿ ಸರ್. ನಿಮ್ಮ ಬೆಳಗಿನ ಒಂದು 5 ಗಂಟೆಗೆ ಎದ್ದು ಬಿಡ್ತೀರಾ, ಒಂದಷ್ಟು ಹೊತ್ತು ಬಾಡಿ ಕೆಲಸ ಕೊಟ್ಟು ಒಂದು ಒಳ್ಳೆ ವಾಕಿಂಗ್ ಮಾಡ್ತೀರಾ. ಸೊ ಈ ಆರ್ಟಿಸ್ಟ್ಗಳಿಗೆ ಅಂತಲ್ಲ ಎಲ್ರಿಗೂ ಕೂಡ ಇಂಪಾರ್ಟೆಂಟ್ ಈ ಡಯಟ್ ವರ್ಕೌಟ್ ಅನ್ನೋದು. ಸೊ ನಿಮ್ಮ ಪ್ರಕಾರ ಈ ಡಯಟ್ ವರ್ಕೌಟ್ ಯಾಕೆ ಬಹುಮುಖ್ಯ ಅಂತ ನಿಮ್ಮ ಕಡೆಯಿಂದ ಹೇಳೋದಾದ್ರೆ ಸರ್? ಇವತ್ತಿನ ಆಫ್ಟರ್ ಕೋವಿಡ್ ಬದುಕಿದೆಯಲ್ಲ ಸರ್, ಎಲ್ರಿಗೂ ಬ್ಲಡ್ ತಿಕ್ಕಾಗಿ ಆರ್ಟರೀಸ್ ಬ್ಲಾಕ್ ಆಗ್ತಾ ಇದೆ. ಸೊ ಹಂಗಾಗಿ ಲೈಕ್ ತುಂಬ ಜಲ್ದಿ ಎಲ್ಲರೂ ಸಾಯ್ತಾ ಇದ್ದಾರೆ ಹಾರ್ಟ್ ಅಟ್ಯಾಕ್ಸ್ ಆಗಿ. ಹೌದು ಸರ್. ಹೆಣ್ಣು ಎಲ್ಲರೂ ಮೊನ್ನೆ ಮಡಿಕೇರಿಲಿ ನಮ್ಮೂರು, ಹೌದು, ನಮ್ಮ ಹಾಸ್ಪಿಟ್ಲಿಗೆ ವರ್ಕ್ ಮಾಡೋರು, ಹೌದು, ರೆಡಿ ಆದ್ರಂತೆ ಅವರು. ಹೌದು ಸರ್, ಹೌದು. ರೆಡಿ ಆಗಿ ಪಾಪ ಹಂಗೆ ಮಲಗ್ಬಿಟ್ಟಿತ್ತಂತೆ ಅದು. ನನಗೆ ಆಫ್ಟರ್ ಕೋವಿಡ್ ಏನೋ ನಡೀತಾ ಇದೆ. ಹೌದು ಸರ್, ಅಲ್ವಾ? ಅದಕ್ಕೋಸ್ಕರ ಆದ್ರೂ ನೀವು ಬದುಕೋಕ್ಕೋಸ್ಕರ ಆದ್ರೂ ಬೆಳಗ್ಗೆ ಎದ್ದು ಫಸ್ಟ್ ವಾಕ್ ಮಾಡಿ. ವಾಕ್ ಮಾಡಿ ಚೆನ್ನಾಗಿ. ಸೊ ಅವಾಗೇನಾಗುತ್ತೆ, ಬ್ಲಡ್ ಫ್ಲೋ ಚೆನ್ನಾಗಾಗುತ್ತೆ ಬಾಡಿಲಿ. ಬ್ಲಡ್ ಫ್ಲೋ ಚೆನ್ನಾಗಾದ್ರೆ ಬ್ಲಡ್ ತಿಕ್ಕಾಗಕ್ಕೆ ಚಾನ್ಸಸ್ ಇರಲ್ಲ. ಹೌದು. ಸುಮಾರು ಜನ ಪಾಪ ಈಗ ಡಾಕ್ಟರ್ಗಳು ಈ ಕಂಡೀಷನ್ ನೋಡಿ ಬ್ಲಡ್ ಥಿನ್ನರ್ಸ್ ಕೊಡ್ತಾ ಇದ್ದಾರೆ. ಆ ಬ್ಲಡ್ ಥಿನ್ನರ್ಸ್ ಅವಶ್ಯಕತೆ ಇಲ್ಲ ಅಂದರೆ ನೀವು ಚೆನ್ನಾಗಿ ವಾಕ್ ಮಾಡಿ. ಡಯಟ್ ಅಂತ ಬಂದಾಗ ನಾವು ಸೌತ್ ಇಂಡಿಯನ್ಸ್ ಏನು ಮಾಡ್ತೀವಿ, ಹೊಟ್ಟೆ ಹಸಿತಾನೆ ಕೊಡು ಅಂದರೆ, ಉದಾಹರಣೆಗೆ ಬ್ರೇಕ್ಫಾಸ್ಟ್ಗೆ ಒಂದು ತಟ್ಟೆ ಚಿತ್ರಾನ್ನ ತಿಂತೀವಿ ಅಂತೀವಿ, ಕರೆಕ್ಟಾ? ಹೌದು ಸರ್. ಇಲ್ಲ ಒಂದು ತಟ್ಟೆ ಪುಳಿಯೋಗರೆ ತಿಂತೀವಿ, ಇಲ್ಲ ಇಡ್ಲಿ ತಿನ್ಬಿಡ್ತೀನಿ ಬಾಪ ಅಂತ ಒಂದು 5-6 ಇಡ್ಲಿ ತಿಂತೀವಿ. ಹೌದು ಸರ್. ಇಡ್ಲಿ ತಿನ್ನೋವಾಗ ಇಲ್ಲಮ್ಮ ನನ್ನ ಕೈಲಿ ಆಗ್ತಾ ಇಲ್ಲ, ಸುಮ್ಮನೆ ಡಯಟ್ ಅಂತೀವಿ. ಇವತ್ತು ಒಂದು ದಿವಸ ಅಂತ ಒಂದು ಮೊದಲು ವಡೆ ತಿನ್ನೋದು, ದೊಡ್ಡ ವಡೆ ತಿಂದ್ಬಿಡ್ತೀವಿ. ಅವ್ರೇನು ಮಾಡ್ತಾರೆ,
ಸಾರ್ ಹಿಂಗಂತೀರ ಖಾರ ಬತ್ತೆ ಹೆಂಗಿದೆ ಗೊತ್ತಾ ಅಂತಾರೆ. ಏ ಬೇಡಪ್ಪ ಅಂತೀವಿ. ಬೇಕು ನಮಗೆ ಬೇಕು ಆ್ಯಕ್ಚುಲಿ ಅಂತೀವಿ. ಸರ್ ಇಷ್ಟೇ ನೋಡಿ ಸರ್ ಇಷ್ಟೇ ಹಾಕೋದು ಅಂತಾರೆ. ಅದ್ರಲ್ಲಿ 1.5 ಮಕ್ಳಿಗೆ ಎಣ್ಣೆ ಹಾಕಿರ್ತಾರೆ. ಹೌದು. ಸೊ ಬೆಳಗ್ಗೆನೆ ಏನು ಮಾಡಿದ್ವಿ, ಬೆಳಗ್ಗೆನೆ ಕೊಬ್ಬು ತುಂಬಿಸ್ಕೊಂಡ್ಬಿಟ್ವಿ ಬಾಡಿಗೆ. ಹೌದು ಸರ್ ಅಲ್ವಾ? ಹೌದು ಹೌದು. ಸೊ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಈಗ ಅದನ್ನು ಅವಾಯ್ಡ್ ಮಾಡೋದು ಇವತ್ತಿನ ಪರಿಸ್ಥಿತಿಗೆ ದಿವಸ ಇದು ಕೋವಿಡ್ ಆದಮೇಲೆ ಅದನ್ನು ಅವಾಯ್ಡ್ ಮಾಡೋದು. ಅಂದರೆ ಕಂಪ್ಲೀಟ್ ಆಯಿಲ್ ಫುಡ್ನ ಅವಾಯ್ಡ್ ಮಾಡೋದು. ನಾವೇನು ಮಾಡ್ತೀವಿ, ಅಡುಗೆ ಎಣ್ಣೆ ಇಲ್ದಿರೆ ಅಡುಗೆನೇ ಮಾಡಲ್ಲ. ಹೌದು ಅಲ್ವಾ? ಹೌದು ಸರ್. ಸರಿ, ಹಿಂದಕ್ಕೆ ಹೋಗೋಣ. ತಾತ ಅಜ್ಜಿ ಕಾಲಕ್ಕೆ ಹೌದು ಯಾವ ಎಣ್ಣೆ ಇತ್ತು, ಯಾವ ಬ್ರ್ಯಾಂಡ್ ಎಣ್ಣೆ ಇತ್ತು ಪಾಪ? ಏನು ಇರಲಿಲ್ಲ. ಮ್ಯಾಕ್ಸಿಮಮ್ ನಾನು ಕಂಡಂಗೆ ಹರಳೆಣ್ಣೆ ಇರೋದು ಆಯ್ತಾ. ಅದು ಬಿಟ್ಟರೆ ಹೊಂಗೆ ಎಣ್ಣೆ ಇರೋದು, ಅದು ಬಿಟ್ಟರೆ ತಲೆಗೆ ಹಚ್ಚಕ್ಕೆ ಕೊಬ್ಬರಿ ಎಣ್ಣೆ ಇರೋದು. ಜಾಸ್ತಿ ಹರಳೆಣ್ಣೆ ಯೂಸ್ ಮಾಡೋರು ಗಾಣಕ್ಕೆ ಹಾಕಿ. ಹೌದು ಸರ್. ಕೊಬ್ಬರಿ ಎಣ್ಣೆ ಕೂಡ ತುಂಬ ಕಡಿಮೆ. ಹೌದು. ನಮ್ಗೆ ಏನೋ ದುಡ್ಡು ಜಾಸ್ತಿ ಅಂತ. ಅದು ಬಿಟ್ಟರೆ ಯಾವ ಆಯಿಲ್ ಇರ್ತಿರ್ಲಿಲ್ಲಪ್ಪ. ಡಾಲ್ಡಾ ಒಂದು ಇರ್ತಿತ್ತು ಅಂತ. ಡಾಲ್ಡಾ ಇರ್ತಿತ್ತು, ಅದು ಆಮೇಲೆ ಬಂತು. ಡಾಲ್ಡಾ ಆಮೇಲೆ ಬಂತು. ಅದು ಯಾರೋ ಸ್ಥಿತಿವಂತರು ಡಾಲ್ಡಾ ತರೋರು ಆಯ್ತಾ. ಈ ಇದಿತ್ತಲ್ಲ, ಅದಕ್ಕೆ ಮುಂಚೆ ಇದ್ರಲ್ಲ ಅವ್ರು ಯಾವ ಆಯಿಲು ಹಾಕಲಿಲ್ಲ. ಅದಕ್ಕೆ ಮಿನಿಮಮ್ 80 ವರ್ಷ ಬದುಕಿದ್ರು. ಹೌದು ಸರ್, ಖಂಡಿತ ಅಲ್ವಾ? ಮಿನಿಮಮ್ 80 ವರ್ಷ ಬದುಕಿ ಆಮೇಲೆ ಕಾಯಿಲೆ ಬಿದ್ದು ಆಮೇಲೆ ತೀರ್ಕೊಂಡ್ರು. ಅವಾಗ ಹೆಂಗಿತ್ತು ಅಂದರೆ ಸ್ಟೇಜ್ ಅದು ಒಂದೇ ಸರಿ ಸಾವು ಬರ್ತಿರ್ಲಿಲ್ಲಮ್ಮ. ಹೌದು ಸರ್. ಯಾಕೋ ಮೂಲೆ ಕುತ್ಕೊಂಡ್ಬಿಟ್ರು ಅನ್ನೋರು. ಅಂದರೆ ಮೂಲೆಯಲ್ಲಿ ಕೂತರು ಕೂಡ ಅವ್ರ ಕಾರ್ಯನ ಅವ್ರು ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಇತ್ತು. ಹೌದು. ಆಕ್ಟಿವಿಸ್ ಕಡಿಮೆ ಇರೋದು, ಆಕ್ಟಿವ್ ಆಗಿರೋದು. ಅದಾದ ಮೇಲೆ ಒಂದು 6 ತಿಂಗಳಾದ್ಮೇಲೆ ಇಲ್ಲ ಸುಸ್ತಾಗ್ಬಿಟ್ರು ಅನ್ನೋರು. ಸೊ ಅದಕ್ಕೂ ಆಗ್ತಿಲ್ಲ, ಅದು ಅವ್ರ ದೈನಂದಿನ ಕಾರ್ಯ ಮಾಡೋಕ್ಕೂ ಆಗಲ್ಲ ಅನ್ನೋದು. ಅದಾದಮೇಲೆ ಹಾಸಿಗೆ ಹಿಡಿದ್ಬಿಟ್ರು ಅನ್ನೋರು. ಸೊ ಸಿ ದ ಸ್ಟೇಜಸ್. ಹೌದು. ಹಾಸಿಗೆ ಹಿಡಿದು ಸ್ವಲ್ಪ ದಿವಸ ಆದಮೇಲೆ ಆಮೇಲೆ ಅವ್ರ ದೇಹ ಬಿಟ್ಟರು ಅನ್ನೋರು. ಹೌದು ಸರ್. ಸೊ ಅಲ್ಲಿವರೆಗೂ ಅವ್ರ ಇಮ್ಯುನಿಟಿ ಪವರ್ ಆಗ್ಬೋದು, ಅವ್ರು ಗಟ್ಟಿಮುಟ್ಟಿಯಾಗಿದ್ದಾಗ್ಬೋದು, ಅವ್ರ ಹಾರ್ಟ್ ಆಗ್ಬೋದು. ಯಾಕೆ ಹೆಲ್ತಿ ಆಗಿತ್ತು ಅಂದರೆ ಹೆಲ್ತಿ ಫುಡ್ ತಿಂದಿದ್ರು ಅವರು. ಹೌದು ಹೌದು. ಕರೆಕ್ಟಾ? ಹೌದು ಸರ್. ಇವಾಗ ಹಂಗಲ್ಲ, ಪಟ 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 ಅಂತ ಕೋಳಿ ಹೋದಂಗೆ ಹೋಗ್ಬಿಡ್ತಾವ್ರೆ ಎಲ್ಲರೂ. ಹೌದು ಹೌದು. ಹಿಂಗಿದ್ದವ್ರು ಹಿಂಗಿರಲ್ಲ. ಸಕ್ಕಂತ ಫೋನ್ ಕಾಲ್ ಬರುತ್ತೆ, ಹೋಗ್ಬಿಟ್ಲು ಅಂತ. ಅಯ್ಯೋ ಏನೇ ನೆನ್ನೆ ಮಾತಾಡಿದ್ವಿ, ಈಗ ಮಾತಾಡಿದ್ವಿ. ಹೌದು. ಅದರಲ್ಲಿ ಒಂದು ಸಣ್ಣ ಎಚ್ಚರಿಕೆ ಅಂದರೆ ಒಂದು ಫುಡ್ಡು, ಇನ್ನೊಂದು ವಾಕಿಂಗು. ನೀವೇನು ಜಿಮ್ಗೆ ಹೋಗೋ ವೆಯ್ಟ್ ಟ್ರೈನಿಂಗ್ ಮಾಡಬೇಕು ಅನ್ನೋದೇ ಇಲ್ಲ. ಬೆಳಿಗ್ಗೆ ಎದ್ದು ಒಂದು ಬ್ಯೂಟಿಫುಲ್ ವಾಕ್ ಮಾಡಿ. ಟೈಮ್ ಇಲ್ವಾ, ಸಂಜೆ ಮಾಡಿ. ಹೌದು ಅಲ್ವಾ? ಹೌದು ಸರ್. ಸಂಜೆ ಮಾಡಿ, ಬ್ಲಡ್ ಫ್ಲೋ ಆಗುತ್ತೆ ಚೆನ್ನಾಗಿ. ಹೌದು. ಫ್ರೆಶ್ ಆಗಿ, ಸ್ಟ್ರೆಸ್ ಕಡಿಮೆ ಇರುತ್ತೆ. ಹೌದು. ಒಳ್ಳೆ ಯೋಚನೆ ಬರುತ್ತೆ. ಅದೇನು ಹೇಳ್ತಾರಲ್ಲ, ಈಗ ಮೂಲೆಯಲ್ಲಿದ್ದ ಮಕ್ಕಳು ಕೊಳ್ತೋದ್ರಂತೆ, ಎದ್ದು ಬಿದ್ದು ಆಡೋ ಮಕ್ಕಳು ಉದ್ಧಾರ ಆದ್ರಂತೆ. ಹೌದು ಸರ್. ಹಂಗೆ ನೀವು ಮಕ್ಕಳ ಥರ ಎದ್ದು ಬಿದ್ದು ಆಡಿ. ಹೌದು ಹೌದು ಸರ್. ಅವಾಗ ನಿಮ್ಗೊಂದು ಫಸ್ಟ್ ನೋಡಪ್ಪ, ಹೆಲ್ತ್ ಒಂದು ಚೆನ್ನಾಗಿದ್ರೆ ನೀವು ಅವ್ರೆಂಥ ಕೋಟ್ಯಾಧೀಶ್ವರ ಆಗಲಿ ಅವ್ರನ್ನ ಮೀರಿಸ್ದಂಗೆ ಲೈಫಲ್ಲಿ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ತಂದೆ ತಾಯಿನ ಆಶ್ರಮಗಳಿಗೆ ಸೇರಿಸುವಂತ ಕಾಲ ಇದು. ತಗೊಂಡೋಗಿ ವಯಸ್ಸಾಯ್ತಾ ಅಥವಾ ಎಲ್ಲೆಲ್ಲೋ ತಗೊಂಡೋಗಿ ಬೈಕಲ್ಲಿ ಒಂದಿಷ್ಟು ಬಟ್ಟೆ ತಗೊಂಡೋಗಿ ಎಲ್ಲೋ ಗೊತ್ತಿಲ್ಲದಾರಲ್ಲಿ ಬಿಟ್ಟು ಬರುವಂತಹ ಕಾಲ ಇದು. ಸಾಕಷ್ಟು ಎಕ್ಸಾಂಪಲ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ. ಆದ್ರೆ ನೀವು ನಿಮ್ಮ ತಂದೆ ತಾಯಿಯನ್ನ ಆರಾಧಿಸಿದ್ದು, ನೀವು ಪೂಜಿಸಿದ್ದು, ಕೊನೆ ತನಕ ಅವರನ್ನ ನೋಡ್ಕೊಂಡ ರೀತಿ, ಈಗಲೂ ಕೂಡ ಅವರನ್ನ ನೋಡ್ಕೊಳ್ತಿರುವ ರೀತಿ, ಮೀನ್ಸ್ ಅಲ್ಲಿ ಹೋಗಿ ವಿಶೇಷವಾಗಿ ಪೂಜೆ ಮಾಡೋದು, ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದು, ಅವೆಲ್ಲವೂ ಕೂಡ ತುಂಬಾ ರೇರ್ ಇವಾಗ ಕಾಣಿಸೋದು ಸರ್. ಈ ತಾಯಿ ತಂದೆಯನ್ನ ನಾವು ಹೇಗೆ ಪ್ರೀತಿ ಮಾಡಬೇಕು ಸರ್, ಹೇಗೆ ಗೌರವಿಸಬೇಕು ನಿಮ್ಮ ಪ್ರಕಾರ? ಈಗ ತಾಯಿ ತಂದೆ ಇದ್ದಾಗ ಅವ್ರ ಬೆಲೆ ಅರ್ಥ ಆಗಲ್ಲ. ಹೌದು. ಕೆಲವ್ರಿಗೆ ತಾಯಿ ತಂದೆ ಹೋದ್ಮೇಲೆ ಅವ್ರ ಫೋಟೋ ನೋಡಿ ದಿನ ಆಡ್ತಾರೆ. ಸಿಂಪಲ್ ವಿಷಯ ಇದು. ಹೌದು ಸರ್. ಆದರೆ ಒಂದಂತೂ ತಿಳ್ಕೊಳ್ಳಿ, ದೇವರು ಅಂತ ನೀವೇನ ದೇವ್ರ ಫೋಟೋ ನೋಡಿದ್ರೆ, ದೇವಸ್ಥಾನದಲ್ಲಿ ನೋಡಿದ್ರೆ, ಅಥವಾ ಯಾರಿಂದಾನ ಕೇಳಿದ್ರೆ, ಅವರು ನಿಜವಾದ ನಡೆದಾಡೋ ದೇವರು ಅಂದರೆ ತಾಯಿ ತಂದೆ ಇಬ್ಬರೇ. ಹೌದು ಸರ್. ಆಯ್ತಾ? ಅದರಲ್ಲಿ ಹೆಚ್ಚಿಗೆ ತಾಯಿ. ತಾಯಿ ಅನ್ನೋದೇ ಎಲ್ಲವೂ, ಈ ಭೂಮಿ ಆಕಾಶ ಎಲ್ಲಾನು ತಾಯಿ ತಂದೆನೆ. ಉಸಿರು ಕೊಟ್ಟಿದ್ದು ಆಕೆನೆ. ಹೌದು ಸರ್. ಸೊ ಹಂಗಾಗಿ ಇವತ್ತು
ಇದಕ್ಕೆ ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ. ಹೇಳಿ ಹೇಳಿ ಸರ್. ಇದೇ ಸಿನಿಮಾದು ಸರ್ವೆ ಮಾಡ್ತಿದ್ದೆ ಒಂದಷ್ಟು ಏನು ನಡೀತಿದೆ ಅಂತ. 2 ಲಕ್ಷ ರೂಪಾಯಿ ಸಂಬಳ ಮಗನಿಗೆ. ಸರಿ ಅವ್ರ ತಾಯಿನ ಹೋಗಿ ಫಸ್ಟ್ ಮೀಟ್ ಮಾಡಿದೆ. ಇಲ್ಲಪ್ಪ ಏನು ಮಾತಾಡಬೇಡಿ. ಇಲ್ಲ ನೀವೇನು ಮಾತಾಡಬೇಡಿ, ನಾನೇನು ಅವಶ್ಯಕತೆ ಇಲ್ಲ ನಿಮ್ಮ ಮಾತಾಡೋದು. ಓಕೆ ಇಲ್ಲಮ್ಮ ಹಂಗಲ್ಲ, ನಾನೇನೋ ಕೊಟ್ವಿ. ಇಲ್ಲ ರೀ ಏನು ಮಾತಾಡಬೇಕು, ನಮ್ಮ ಮನೆ ಬರೋ ಸರಿ ಇಲ್ಲ, ಏನು ಮಾಡೋಣ. ಅಲ್ಲ ಸರಿಮ್ಮ, ನನಗೇನೋ ವಿಷಯ ಗೊತ್ತಾಯ್ತು. ನನ್ನ ಮಗ ಅವನಿಲ್ಲ ಬಿಡಿ, ಮಗ ಇಲ್ಲ ಸತ್ತೋದ. ಹೌದಾ? ಇಲ್ಲಮ್ಮ ಕರೆಕ್ಟಾಗಿ ಹೇಳಿ ನೀವು. ಹೌದು ನೋಡಪ್ಪ 2 ಲಕ್ಷ ಸಂಬಳ ತೊಗೋತಾ ಇದ್ದ, ಏನೇನೋ ಕಲ್ತ್ಬಿಟ್ಟು ಇಲ್ಲೋಡು ಅಂದ. ತೋರಿಸಿದ್ರೆ 6ರಿಂದ 7 ಹೊಲಿಗೆ ಹಾಕಿತ್ತು. ಅವನು ಖರ್ಚು ಮಾಡಿಕೊಂಡು ಅವನು ಶೋಕಿ ಮಾಡಿಕೊಂಡು ಆ 2 ಲಕ್ಷನ ಎಕ್ಸ್ಟ್ರಾ ನಾವು ಕೊಡಲಿಲ್ಲ ಅಂತ ಅದೇನೋ ಒಂದು ಪೀಸ್ ತೊಗೊಂಡು ತಲೆ ಹೊಡೆದ್ಬಿಡಿದ ನನ್ನ ತಾಯಿಗೆ. ನೋಡಿದ್ರ ಎಲ್ಲಿ ಬಂತು ಕಾಲ. ಹೌದು ನೀವೆಲ್ಲ ನಿಮ್ಮ ತಾಯಿ ತಂದೆ ಮುಖ ನೋಡಕ್ಕೆ ಎದುರ್ತಿದ್ರಿ ಅಲ್ವಾ? ಅಪ್ಪ ಅಲ್ಲಿದ್ದಾರೆ ಅಂದ್ರೆ ನೀವು ಇಲ್ಲಿ, ನಾನು ನಮಗೆ ನಮ್ಮ ಅಪ್ಪ ಅಲ್ಲಿದ್ರೆ ನಾವಿಲ್ಲಿ, ಅಮ್ಮ ಹತ್ರ ಮಾತ್ರ ಸಲೀಸಾಗಿರ್ತಿದ್ವಿ. ಅಪ್ಪ ಈ ರೂಮು ಬಂದು ನಾವು ಆ ರೂಮು, ಹಿಂಗೆ ನಡೀತು. ಈಗ ಆ ಕಾಲ ಇಲ್ಲಪ್ಪ. ಹೌದು ಸರ್, ತುಂಬ ಕಷ್ಟ. ಈಗ ಏನಾನ ಹೇಳಕ್ ಹೋದ್ರೆ ಆನ್ಲೈನ್ ಕಂಪ್ಲೇಂಟ್ ಮಾಡ್ತೀನಿ ಅಂತಾರೆ, ಸುಸೈಡ್ ಮಾಡ್ಕೋತೀವಿ ಅಂತಾರೆ ಸರ್. ಅಯ್ಯೋ ಸೈಡ್ ಮಾಡ್ಕೋತೀವಿ ಅನ್ಕೋತಾರೆ ಅವ್ರಿಗೆ ಏನಾಗ್ಬಿಟ್ಟಿದೆ, ಬಿಕಾಸ್ ಆಫ್ ಈ ಫೋನ್ ಇದೆಯಲ್ಲ, ಅವ್ರಿಗೆ ಗೊತ್ತಿಲ್ಲ ಅವರೆಲ್ಲ ತಪ್ಪು ಕೆಲಸ ಮಾಡ್ಕೊಳಕ್ಕೂ ಫೋನೇ ಕಾರಣ ಇವತ್ತು. ಅವ್ರು ಅನ್ಕೊಂಡಿರೋದು ಫೋನಲ್ಲಿ ಇನ್ಫಾರ್ಮೇಶನ್ ನೋಡ್ತಾ ಇದ್ದೀನಿ ಅಂತ. ತುಂಬ ಫೋನ್ ನೋಡೋದು ಒಂದು ಡಿಸೀಸ್, ಕಾಯಿಲೆ ಅದು ಮನುಷ್ಯನಿಗೆ. ಆ ಒಂದು ಕಾಯಿಲೆ ಬಂದ್ಬಿಟ್ಟು ಸುಮಾರು ಜನ ಅಡಿಕ್ಟ್ ಆಗೋಗಿ ಮನೆಗಳಲ್ಲಿ ದೊಡ್ಡ ಮಟ್ಟಕ್ಕೆ ಘಾಟೆ ನಡೀತಾ ಇದೆ. ಹೌದು ಸರ್. ಈಗ ನಿಮಗೆ ಯಾವತ್ತೂ ನಮ್ಮ ಅಪ್ಪಂಗೆ ಏನೋ ಒಂದು ಮಾಡ್ಬೋದಿತ್ತು, ನಮ್ಮ ಅಮ್ಮಂಗೆ ಇನ್ನೊಂದೇನೋ ಮಾಡ್ಬೋದಿತ್ತು, ಮಾಡ್ಲಿಲ್ವ ಅಂತ ಏನಾದ್ರು ಕೊರಗ್ತೀರಾ ಸರ್? ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾನು ನನ್ನ ತಾಯಿ ತಂದೆಗೆ ಎಲ್ಲವನ್ನೂ ಮಾಡಿದ್ದೀನಿ. ಓ ಎಸ್, ಅವ್ರಿಗೆ ಏನು ಬೇಕು ಎಲ್ಲವೂ ಮಾಡಿದ್ದೀನಿ. ಎಸ್ 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 ಎಲ್ಲನೂ ಮಾಡಿದ್ದೀನಿ. ಅವ್ರಿಗೆ ಸೇವೆ ಮಾಡಿದ್ದೀನಿ. ಎಂಡಲ್ಲಿ ಅವ್ರ ಮಕ್ಕಳಾದ್ರು ಅವಾಗ ನಾನು ಅಪ್ಪ ಅಮ್ಮನ ಥರ ನೋಡ್ಕೊಂಡಿದ್ದೀನಿ. ಓ ನಾನು ಮಗುವಾಗಿದ್ದಾಗ ಹಿಂಗೆ ಸಾಕಿದ್ರಲ್ವ ನನ್ನ ಅಂತ ನನಗೆ ಅನ್ನಿಸ್ತು. ಅಷ್ಟೆಲ್ಲ ಮಾಡಿದ್ದೀನಿ ನನ್ನ ತಾಯಿ ನನ್ನ ತಂದೆಗೆ. ಅದಕ್ಕೆ ನಾನು ಇವತ್ತು ಏನೇ ಬಂದರೂ ಸಖತ್ತಾಗಿರ್ತೀನಿ, ಸಖತ್ತಾಗಿದ್ದೀನಿ. ನನಗೆ ಅವ್ರ ಬ್ಲೆಸ್ಸಿಂಗು, ಅವ್ರ ಆ ಬ್ಲೆಸ್ಸಿಂಗ್ ಮುಂದೆ ಏನೂ ಇಲ್ಲ. ನಾನು ಇವಾಗಲೂ ಹೇಳ್ತೀನಿ ನೋಡಿ, ನಾನು ತುಂಬ ಖುಷಿಯಾಗಿ ಎನರ್ಜಿಯಲ್ಲಿ ಇದ್ದೀನಿ ಅಂದರೆ ನಾನು ನನ್ನ ತಂದೆ ತಾಯಿ ಮಕ್ಕಳಾಗೋದು ನೋಡಿ. ನನ್ನ ಮಗು ವಯಸ್ಸಲ್ಲಿ ನನಗೇನೇನು ಮಾಡಿದ್ರು ಎಲ್ಲವನ್ನೂ ನಾನು ಮಾಡಿದ್ದು ನನ್ನ ತಾಯಿ ತಂದೆಗೆ. ಆಯ್ತಾ? ಅವ್ರನ್ನ ಇರೋದೇ ಹೇಳ್ತೀನಿ, ಅವ್ರಿಗೂ ಲೈಕ್ ಅವ್ರ ಟಾಯ್ಲೆಟ್ ಕರ್ಕೊಂಡು ಹೋಗಿದ್ದೀನಿ. ಹೌದು ಸರ್, ನಾವು ಗಮನಿಸಿದ್ದೀವಿ, ನಾವು ಕೇಳ್ಪಟ್ಟಿದ್ದೀವಿ ನಿಮ್ಮ ಹತ್ರದಿಂದ. ನಾನೇ ಕ್ಲೀನ್ ಮಾಡಿದ್ದೀನಿ. ಆಯ್ತಾ? ಅವಾಗ ನನಗೆ ಅನ್ಸೋದು ನನಗೂ ಮಗುವಾಗಿದ್ದಾಗ ಹಿಂಗೆ ಮಾಡಿದ್ರಲ್ವಾ ಅಂತ. ಸೊ ನನಗೆ ಅದೆಲ್ಲ ನನಗೆ ಇವತ್ತು ಆಶೀರ್ವಾದ. ಅವರು ಸಾಯ್ತಾ ತುಂಬ ಬೇಡ್ಕೊಂಡು ಹೋಗಿದ್ದಾರೆ, ಏನು ಬೇಕಾದರೂ ಮಾಡು, ನನ್ನ ಮಗನ ಚೆನ್ನಾಗಿ ನೋಡ್ಕೊ ಅಂತ. ಆ ಬ್ಲೆಸ್ಸಿಂಗ್ ಇವತ್ತು ಇಷ್ಟು ಜನಗಳ ಮಧ್ಯೆ ನಿಂತ್ಕೊಂಡು ನಾನು ಚೆನ್ನಾಗಿದ್ದೀನಿ. ಅದೇ ನಮಸ್ತೆ. ಭೀಮಾ ನೋಡ್ಬೇಕು, ಹೆಣ್ಮಕ್ಳೇ ನೋಡ್ಬೇಕಂತೆ, ಮೇನ್ ಆಗಿ ಹೆಣ್ಮಕ್ಳೇ ಭೀಮಾ ನೋಡ್ಬೇಕು. ಥ್ಯಾಂಕ್ ಯು ಥ್ಯಾಂಕ್ ಯು. ಹೋಗೋಣ ಹೋಗೋಣ ಹೋಗೋಣ. ಎಲ್ಲ ಹೇಳಿ. ಆಗಸ್ಟ್ 9 ಭೀಮಾ ಬರ್ತಾ ಇದೆ, ಹೆಣ್ಮಕ್ಳೇ ಮೇನ್ ಆಗಿ ನೋಡ್ಬೇಕು. ನಾವೆಲ್ಲ 9 ನೀವು ನೋಡ್ಬೇಕು. ನೋಡ್ಬೇಕು, ನೋಡ್ಬಿಟ್ಟು ಅಮ್ಮ ನೀವು ಮೇನ್ ಆಗಿ ಹೇಳ್ಬೇಕು, ನಿಮ್ ಟೀಮ್ನೆಲ್ಲ ಕರ್ಕೊಂಡು ಹೋಗ್ಬೇಕು. ಸರ್, ಮುಖ್ಯವಾಗಿ ಬಡತನ ಅನ್ನೋದು ಇದ್ದವರು, ಜೀವನದ ಬಡತನ ನೋಡಿದವರು ಜೀವನವನ್ನ ಹೇಗೆ ಸಾಗಿಸ್ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ನಿಮ್ಮ ಲೈಫಲ್ಲೂ ನೀವು ಕೂಡ ಬಡತನವನ್ನ ಕಂಡಂತಹ ವ್ಯಕ್ತಿ. ಸೊ ಈ ಬಡತನದ ಬಗ್ಗೆ ನಿಮ್ ಏನ್ ಹೇಳೋದಕ್ಕೆ ಇಷ್ಟಪಡ್ತಾರೆ ಸರ್? ಆ ಊಟಕ್ಕೆ ಪರದಾಡಿದ್ದು, ಏನೋ ನೋಡ್ದಾಗ ತಗೊಳ್ಬೇಕು ದುಡ್ಡಿಲ್ಲ ಅಂತ ಪರದಾಡಿದ್ದು. ನಮಗೆ ಬೇಸಿಕ್ ಥಿಂಗ್ಸ್ ಇತ್ತು, ಆದರೆ ಕಷ್ಟ ಇತ್ತು. ಈಗ ತಾಯಿ ತಂದೆ ಅಮ್ಮ ಹೆಂಗೋ ಮಾಡಿ ಒಂದು ಸ್ವಂತ ಮನೆ ತಗೊಂಡ್ರು. ಅದರದ್ದು ಲೋನ್ ತೀರ್ಸಕ್ಕೆ ಎಷ್ಟೋ ವರ್ಷಗಳಾಯ್ತು. ಆ ಮಧ್ಯೆ ಮನೇಲಿ 3 ಜನ ಹೆಣ್ಮಕ್ಳು. ಆ ಕಷ್ಟ ನೋಡಿದ್ದೀನಿ. ಆ ಕಷ್ಟ ನೆನ್ಸ್ಕೊಂಡ್ರೆ ಅಪ್ಪ
ಬಡಪ್ಪ ಈ ಥರ ಕಷ್ಟ ಯಾರಿಗೂ ಅನಿಸುತ್ತೆ ಅನ್ಸ್ಬಿಡುತ್ತೆ. ಒಬ್ಬನೇ ಮಗ ಪ್ರೀತಿ ಜಾಸ್ತಿ ಅಂತ ನಿಮಗೆ? ಏನಿಲ್ಲ, ನಮ್ಮಪ್ಪ ನಾನು ಹಿಡ್ಕೊಂಡು ಫುಟ್ಬಾಲ್ ಆಡೋದು. ಹೌದಾ? ಹೇಳಿದ ಮಾತು ಕೇಳ್ತಿರ್ಲಿಲ್ಲ. ಎಲ್ಲ ಹೇಳೋರು ಏನ್ರಿ ನಿಮ್ಮ ಮಗ ಅಷ್ಟು ಹೊರಟ ಅಂತ. ಫುಟ್ಬಾಲ್ ಆಡೋರು ನಾನು ಹಿಡ್ಕೊಂಡು. ಯಪ್ಪ ರಾಮ. ಸರ್, ಟೀನೇಜು, ಆ ಟೀನೇಜ್ನ ಕ್ರಾಸ್ ಮಾಡೋದೇ ಒಂದು ದೊಡ್ಡ ಇದು. ಹೌದೌದು, ಚಂಚಲ. ಕ್ರಾಸೇ ಮಾಡಲ್ಲ. ನಿಮ್ಮ ಟೀನೇಜಲ್ಲಿ ನೀವು ಮಾಡಿರೋ ತಪ್ಪುಗಳೇನಾದ್ರು ಇದೆಯಾ ಸರ್? ಬೇಜಾನ? ಸಿಕ್ಕಾಪಟ್ಟೆ ಮಾಡಿದೀವಿ. ಏನಾರು ಒಂದು ಹೇಳಿ ಸರ್. ಸಿಕ್ಕಾಪಟ್ಟೆ ತಪ್ಪುಗಳಿದ್ದಾವೆ. ಎಲ್ಲ ಮನುಷ್ಯನೂ ತಪ್ಪು ಮಾಡಿದಿರಾ ಬದುಕಕ್ಕೆ ಸಾಧ್ಯನೇ ಇಲ್ಲ. ಹೌದು. ನೀವು ಮಾಡಿರೋಂಥದ್ದು ಏನಾದ್ರು ಇದ್ರೆ ನಂಗೆ ಮಾಡಬಾರ್ದಿತ್ತು, ನಾನು ಹಂಗೆ ಟೀನೇಜಲ್ಲಿ ನನ್ನ ಹದಿಹರಿಯದ ವಯಸ್ಸಲ್ಲಿ ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ ಏನಾದ್ರು ಇದ್ರೆ ಅಂದರೆ ಅದಕ್ಕೊಂದು ಸಪ್ರೇಟಾಗಿ ಕೂತ್ಕೋಬೇಕು. ನಾನು ಅದನ್ನ ತಲೆಗೆ ಹಾಕೊಂಡು ಎಲ್ಲ ಮೆಮೊರೈಸ್ ಮಾಡ್ಕೊಂಡು ಹೇಳಬೇಕು. ಅಷ್ಟಿದ್ದಾವೆ. ಹೌದು. ಓಕೆ. ಎಸ್ ಸರ್, ನಮಗಂತೂ ಆಗಸ್ಟ್ 9 ಇನ್ನು ಕೆಲವೇ ದಿನಗಳು ಬಾಕಿ ಇದ್ದಾವೆ. ಗಂಟೆಗಳನ್ನು ಲೆಕ್ಕ ಹಾಕಬಹುದು ನಾವು. ಸೊ ನಾವು ಇವಿಷ್ಟೆಲ್ಲ ನನಗೆ ತಲೆಗೆ ಬಿಟ್ಟಾಗ ಫಸ್ಟ್ ಶೋ ಹೋಗಿ ಸಿನಿಮಾ ನೋಡಲೇಬೇಕು, ಸರ್ಗೊಂದು ಮೆಸೇಜ್ ಹಾಕಲೇಬೇಕು ಅಂತ ಅನಿಸ್ತಾ ಇದೆ. ಪರ್ಸನಲ್ ಆಗಿ ನಿಮ್ಗೆ ಏನು ಫೀಲ್ ಆಯಿತು ಅಂತ ನನಗೆ ಹಾಕಬೇಕು. 100% ಸರ್. ಹಂಗೆ ರಿಪೋರ್ಟು ಕೊಡಿ ನೀವು. ಹೌದು ಸರ್. ನಾನು ಈ ಸರಿ ಹೇಳಿದ್ದೀನಿ, ಡೈರೆಕ್ಟ್ ನೀವೇ ನನಗೆ ರಿಪೋರ್ಟ್ ಮಾಡಿ. ಏನು ನಿಮ್ಗೆ ಗೊತ್ತಾಗುತ್ತೆ ಯಾಕೆ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ ಅನ್ನೋದೇ ನಂದು ಇಂಟೆನ್ಷನ್ ಸರ್. ಹೌದು. ಓಕೆ ಸರ್, ಅಪ್ಪ ಇನ್ನು ನಿಮಗೆ ನಿಮ್ಮ ಮಗು ಭೀಮನ್ ಬಗ್ಗೆ ಏನೇನು ಹೇಳಬೇಕು ಅಂತ ಅನಿಸ್ತಾ ಇದೆ ಸರ್? ನಿಮ್ಮ ಮಗು ಅದೀಗ ಆ ಮಗು ನಿಮ್ಮನೆ ಮಗು. ಭೀಮಾ ಏನೋ ಒಂದು ಹೋರಾಟಕ್ಕೆ ಹೊರಟಿದ್ದಾನೆ. ಆ ಹೋರಾಟದಲ್ಲಿ ಅನುಭವಿಸುವಂಥ ಮಕ್ಕಳು ನಿಮ್ಮ ಮನೆ ಮಕ್ಕಳಾಗದೇ ಇರಲಿ. ಸೊ ಹಂಗಾಗಿ ಆ ಒಂದು ಎಚ್ಚರಿಕೆ ಗಂಟೆನೇ ಭೀಮಾ ಹಿಡ್ಕೊಂಡು ಇವತ್ತು ಎಲ್ಲ ಕಡೆ ಬಾರಿಸ್ತಿದ್ದಾನೆ. ಅದನ್ನು ನೋಡಿ ನೀವು ನೋಡಿ ನನಗೆ ಹೇಳಿ, ನಿಮ್ಗೆ ಅರ್ಥ ಆಗತ್ತೆ ಯಾಕೆ ಇದನ್ನ ನಾನು ಮಾತಾಡ್ತಾ ಇದ್ದೀನಿ ಅಂತ. ಫಾರಿನಲ್ಲೂ ಸೌಂಡ್ ಆಗ್ತಿದೆಯಲ್ಲ ಸರ್, ಫಾರಿನರ್ಸ್ ಬಾಯಲ್ಲೂ ಭೀಮಾ ಅನ್ನೋ ಬರ್ತಾ ಇದೆ ಟೈಟಲ್. ಸೊ ಎಷ್ಟು ಖುಷಿ ಇದೆ ಸರ್ ನಿಮಗೆ? ಫಾರಿನರ್ಸ್ ಅಮ್ಮನ ಆಶೀರ್ವಾದ ಅಷ್ಟೇ. ನಾನು ಕಂಡಂಥ ಸತ್ಯವಾದ ಶಕ್ತಿ ತಾಯಿ, ಸತ್ಯವಾದ ಶಕ್ತಿ ಅದು. ಹೌದು. ಈ ಸೂರ್ಯ ಚಂದ್ರ ಹೇಗೋ ಹಾಗೆ ತಾಯಿ ಅಷ್ಟೇ ಸತ್ಯ ಆಕೆ. ಓಕೆ. ಸೊ ಆಕೆ ಆಶೀರ್ವಾದ ಚೆನ್ನಾಗಿದ್ರೆ ಮಕ್ಕಳು 1000 ಜನ ಇರಲಿ ಒಳ್ಳೇದಾಗತ್ತೆ ಅವ್ರಿಗೆ. ಅಂದರೆ ಆ ತಾಯಿಗೆ 1000 ಜನ ಮಕ್ಕಳಿಗೆ ಒಳ್ಳೇದಾಗತ್ತೆ. ಆಮೇಲೆ ಇನ್ನೊಂದು ಥಿಯೇಟರ್ಗಳು, ಕ್ಲೋಸ್ ಆಗಿರೋ ಥಿಯೇಟರ್ಗಳು ಕೂಡ ಭೀಮನ್ಗೋಸ್ಕರ ಓಪನ್ ಆಗ್ತಾ ಇದ್ದಾವೆ ಅಂತ ಕೇಳ್ಪಟ್ಟೆ ಸರ್. ಇದು ಒಂಥರ ಖುಷಿ ಆ್ಯಕ್ಚುಲಿ. ಒಳ್ಳೆ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಭೀಮನ್ಗೋಸ್ಕರ ಮತ್ತೆ ಕ್ಲೋಸ್ ಆಗಿರೋ ಥಿಯೇಟರ್ಗಳು ಓಪನ್ ಆಗ್ತಿದೆ ಅಂದ್ರೆ ಅದು ಸಣ್ಣ ವಿಚಾರನೇ ಅಲ್ಲ. ಇದ್ರ ಬಗ್ಗೆ ಹೇಳಿ ಸರ್ ದಯವಿಟ್ಟು ಪ್ಲೀಸ್. ಅಂಡ್ ಥಿಯೇಟರ್ ಪರಿಸ್ಥಿತಿ ಬಗ್ಗೆನೂ ಹೇಳ್ಬಿಡಿ. ಚಿತ್ರರಂಗದ ಜಗದೀಶ್ ಈಸ್ ಒನ್ ಆಫ್ ದ ಪ್ರೊಡ್ಯೂಸರ್. ಹಿಂಗೆ ನೋಡಪ್ಪ, ಹಿಂಗೆ ನೋಡ ಟ್ರಾಫಿಕ್ ಅದು ಟ್ರಾಫಿಕ್ ರೋಡು. ಜಗದೀಶ್ ಅವರು ಒನ್ ಆಫ್ ದ ಪ್ರೊಡ್ಯೂಸರ್ ಆ್ಯಂಡ್ ಡಿಸ್ಟ್ರಿಬ್ಯೂಟರ್. ಹಾಂ ಸರ್. ಸೊ ಹಂಗಾಗಿ ಅವ್ರಿಗೆ ಥಿಯೇಟರ್ಸ್ ಎಲ್ಲ ಅವರೇ ಸೆಟಪ್ ಮಾಡೋದು. ಈಸ್ ಆಲ್ಸೋ ವೆರಿ ಹ್ಯಾಪಿ. ನೋಡೋ ಥಿಯೇಟರ್ ಓಪನ್ ಮಾಡ್ತಾ ಇದ್ದಾರೆ. ಓಕೆ. ಖುಷಿ ಆಗ್ತಿದೆ ನಮಗೂ. ಯಾಕಂದರೆ ಅವರೆಲ್ಲ ಥಿಯೇಟರ್ನ ನಮಗೆ ಬದುಕೊಂಡು ಜೀವನ ಮಾಡೋರು. ಜಗದೀಶ್ಗೆ ತುಂಬ ಪ್ಯಾಷನ್ ಇದೆ ಸಿನಿಮಾ ಬಗ್ಗೆ, ಹೌದು, ಥಿಯೇಟರ್ ಬಗ್ಗೆ ಸ್ಪೆಷಲಿ. ಸೊ ಹಾಗಾಗಿ ಆ ಪ್ಯಾಷನ್ನು ಇರೋರು ನಮಗೆ ಬೇಕು. ಥಿಯೇಟರ್ಗಳನ್ನೇ ದೇವಸ್ಥಾನದ ಥರ ಮಾಡೋರು. ಇವತ್ತು ಕೆಲವು ದೇವಸ್ಥಾನಗಳು ಓಪನ್ ಆಗ್ತಿದೆ, ನಮಗೆ ಥಿಯೇಟರ್ ದೇವಸ್ಥಾನ ಇದ್ದಂಗೆ ಆಗ್ತಾ ಇದ್ದಾವೆ. ಅಂದರೆ ಅಪ್ಪ ಎಲ್ಲರೂ ಬರಲಪ್ಪ ದೇವ್ರ ಅಂತ ಕೇಳ್ಕೊತೀವಿ ಅಷ್ಟೇ. ಬರ್ತಾರೆ ಸರ್. 100 ಅಲ್ಲ 200 ನೀವು ನಾಡಿದ್ದು ಹೇಳ್ತೀರಾ, ಬಂದೇ ಬರ್ತಾರೆ ನೋಡಿ ಸರ್ ಹೆಂಗ್ ಬರ್ತಾರೆ ಅಂತ ಹೇಳಿ. ಫುಲ್ ಮಾಸ್ ಕ್ಲಾಸು, ಚಪ್ಪಾಳೆ, ಶಿಳ್ಳೆ. ಮೇ ಬಿ ಸೀಟಲ್ಲಿ ಕೂತ್ಕೊಳ್ಳೋದಿಲ್ವ, 4 ಲೆವೆಲ್ ಕುಣಿತಾರೆ ಅನ್ಸುತ್ತೆ. ಯಾಕಂದ್ರೆ ಆ ಹಾಡುಗಳು, ಆ ಟೀಸರು, ಟ್ರೇಲರು ಎಲ್ಲವೂ ಕೂಡ ಅಷ್ಟು ಹತ್ರ ಅಂತ ಅನಿಸಿದೆ ಸರ್. ಭೀಮಾ ಅಂತ ಬಂದಾಗ ಯಾರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ಕೊಂಡಿದ್ರೆ? ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮಮ್ಮ. ಅವರೆಲ್ಲ ನೋಡ್ತಾ ಇದ್ದಾರೆ, ಬಟ್ ಅವ್ರು ಹೇಳ್ತಾ ಇದ್ದಾರೇನೋ ಮತ್ತೆ ನನಗೆ ಅದು ಕೇಳಿಸ್ತಾ ಇಲ್ಲ. ಅಗೇನ್ ನಾನು ಎಲ್ಲೋದ್ರು ನಾನು ಜ್ಞಾಪಿಸ್ಕೊಳ್ಳೋ ಮೊದಲನೇ ದೇವರೇ ನನ್ನ ತಾಯಿ. ಹಾಗಾಗಿ ಅವ್ರು ಎಲ್ಲಿದ್ರು ಆಶೀರ್ವಾದ ಮಾಡ್ತಿದ್ದಾರೆ. ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ಹೇಳಿ ಯಾವಾಗ್ಲೂ ಕೆಲಸ ತುಂಬ ಶ್ರದ್ಧೆಯಿಂದ ಮಾಡಿದ್ದೀನಿ. ಹಾಗಾಗಿ ಎಲ್ಲರೂ ಬಂದು ನೋಡಿ ನಿಮ್ಮನೆ ಕತೆ ಹರಿಸಿ ಅಂತ ಸರ್. ಅಮ್ಮನ ಮಡಿಲು ಅಲ್ಲಿ ಆ ಜಾಗಕ್ಕೆ ಹೋದಾಗ ನಿಮ್ಗೆ ಎಷ್ಟು ತೃಪ್ತಿ ಆಗುತ್ತೆ ಸರ್? ಅಪ್ಪನ ಹೇಗಲ್ವ ಅಳು ಬರುತ್ತೆ ಯಶೋಧ ಅವ್ರೆ. ಅಲ್ಲಿ ಹೋದಾಗ ನಾನು ಮೊನ್ನೆ ಯಾವುದೋ ಒಂದು ಇಂಟರ್ವ್ಯೂ ಮಾತಾಡಿದೆ.
ನನಗೆ ತುಂಬ ಆಸೆ ಅಲ್ವಾ ಅಮ್ಮ 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 ಅಪ್ಪ. ಫಸ್ಟ್ ಅಮ್ಮನ ಜಾಸ್ತಿ ಇಷ್ಟಪಡ್ತಿದ್ದೆ, ಅಪ್ಪ ಸ್ಟ್ರಿಕ್ಟು ಅಂತ ಅಪ್ಪನ ಮೇಲೆ ಪ್ರೀತಿ ಇರುತ್ತೆ. ಅಲ್ಲಿ ಹೋದಾಗ ಮೊನ್ನೆ ಒಂದು ಇಂಟರ್ವ್ಯೂಲ್ ಮಾತಾಡಿದ್ದೀನಿ, ಎಲ್ಲ ತೋಡ್ಬಿಟ್ಟು ನೋಡ್ಬಿಡ್ಲ ಅನ್ಸುತ್ತೆ. ಅಂದರೆ ಅಷ್ಟಿಷ್ಟ ನನಗೆ. ಅಲ್ಲಿ ನಿಂತ್ಕೊಂಡು ಅಲ್ಲೇನೋ ಅವ್ರದ್ದು ಸಮಾಧಿ ಕಟ್ಟಿದ್ದೀನಿ, ತೋಡಿ ನೋಡ್ಲಾ ಅಮ್ಮನ್ನ ಒಂದ್ಸರಿ, ಅಪ್ಪನ್ನ ನೋಡ್ಲಾ ಅನ್ಸುತ್ತೆ, ಸಂತ ಆಗತ್ತೆ. ಅಂದರೆ ಅಷ್ಟು ನನಗೆ ಅಟ್ಯಾಚ್ಮೆಂಟು. ಆಮೇಲೆ ಅದನ್ನ ನೋಡೋಕ್ಕಾಗಲ್ವಲ್ಲಪ್ಪ, ಅದನ್ನ ನೋಡಿದ್ಮೇಲೂ ಹೆಂಗಪ್ಪ ಸಹಿಸ್ಕೊಳ್ಳೋದು. ನಾನು ಅಮ್ಮ ಹೆಂಗಿದ್ರು ಹಂಗೆ ನೆನಪಲ್ಲಿ ಇಟ್ಕೊಂಡ್ಬಿಡ್ತೀನಿ ಅಂತ ಅಂದ್ಕೊಂಡು ಸುಮ್ಮನೆ ಅಳುವೂ ಬರಲ್ಲ, ಮೌನ ಆಗ್ಬಿಡುತ್ತೆ. ಸುಮ್ಮನೆ ವಾಪಸ್ ಬಂದ್ಬಿಡ್ತೀನಿ ಅಲ್ಲಿಂದ. ಮೊನ್ನೆ ಬಂದೆ ಅಲ್ಲಿ ಹೋಗಿ, ಈ ತರ ಹೋಗ್ತಿತ್ತು ಮನ್ಸಲ್ಲಿ, ಲೆಕ್ಕ ಹಾಕ್ಬಿಡಿ. ದಯವಿಟ್ಟು ಇದು ಮಾಡಬೇಡಿ ಆ ಥರ ಯೋಚನೆಗಳು. ಅಂದ್ರೆ ಈಗ ಪ್ರಪಂಚದಲ್ಲಿ ಸುಮಾರು ಜನ ನೊಂದ್ಕೋತಾ ಇರೋದೇ, ಹೌದು ನಾವು ತಾಯಿ ತಂದೆನ ಕಳ್ಕೊಂಡ್ವಿ, ಅವ್ರು ಹೇಳಿದ ಮಾತು ಕೇಳಲಿಲ್ಲ, ಮತ್ತೆ ಆ ತಾಯಿ ತಂದೆ ಇದ್ದಿದ್ರೆ ನಮ್ ಈ ನೋವುಗಳಿಗೆಲ್ಲ ಸ್ಪಂದಿಸ್ತಿದ್ರು. ಅವ್ರ ಆಶೀರ್ವಾದ ನಮಗೆ ತುಂಬ ಬೇಕು ಅಂತ ಎಲ್ಲರ ಮನೇಲೂ ಅನ್ಕೋತಾ ಇದ್ದಾರೆ. ಹೌದು. ದುಃಖ ಅಂತ ಆದಾಗ ಯಾರಾದ್ರೂ ಶೇರ್ ಮಾಡ್ಕೋತೀರಾ ಸರ್? ದುಃಖ ಅಂತ ಬಂದಾಗ ದುಃಖ ತುಂಬ ಏನೋ ತಂದೆ ಆದವರು ಎಷ್ಟೇ ಕಷ್ಟ ಇದ್ರು ಹೆಣ್ಮಕ್ಳ ಹತ್ರ ಹೇಳ್ಕೊಳ್ಳಲ್ಲ, ಯಾರ ಹತ್ರ ಹೇಳ್ಕೊಳಕ್ ಅಷ್ಟು ಮನಸ್ಸಲ್ಲೇ ಇಟ್ಕೊಳ್ಳೋದು ಜಾಸ್ತಿ, ಮನೆ ಒಡೆಯ. ನೀವು ಏನ್ ಮಾಡ್ತೀರಾ ಅಂತ ಯಾರಿಗೆ ಶೇರ್ ಮಾಡ್ಕೋತೀರಾ ಅಂತ ಹೇಳಿ? ನಾನಪ್ಪ ದುಃಖ ಬಂದಾಗ ಸೈಲೆಂಟ್ ಆಗ್ತೀನಿ, ಸೈಲೆಂಟ್ ಆಗಿ ಯಾರಿಗೂ ಎಕ್ಸ್ಪ್ರೆಸ್ ಮಾಡಕ್ ಹೋಗಲ್ಲ. ಯಾಕಾಯ್ತು ದುಃಖ ಅಂತ ಹುಡುಕ್ತೀನಿ. ನಾನು ಮಾಡ್ಕೊಂಡ ಇನ್ನೊಬ್ರು ಮಾಡಿದ್ರೆ ಅಂತ. ಇನ್ನೊಬ್ರು ಮಾಡಿದ್ದೆ ಆದ್ರೆ ಅವ್ರನ್ನ ಎಲ್ಲಿದ್ರು ಬಿಡಲ್ಲ, ಎಷ್ಟೇ ವರ್ಷ ಆದ್ರೂ ಬಿಡಲ್ಲ. ಯಾವುದೇ ಅದೆಲ್ಲ ಯಾವ ಕಾರಣಕ್ಕೂ ಬಿಟ್ಟು ಅವ್ರು ಇನ್ನೊಬ್ರು ಮಾಡಿದ್ದೆ ಆದ್ರೆ ಕಾದು ಹೊಡಿತೀನಿ. ಆಯ್ತಾ, ನಾನೇ ಮಾಡ್ಕೊಂಡಿದ್ರೆ ತಪ್ಪು, ನನ್ನ ತಪ್ಪು ಅಂತ ತಿಳ್ಕೊತೀನಿ. ಇನ್ನೊಬ್ರು ಮಾಡಿ ತುಂಬಾ ಕಷ್ಟ ನನ್ನ ಹತ್ರ. ಸರ್ ವೆಯ್ಟ್ ಮಾಡ್ತಾ ಇರ್ತೀನಿ, ನಿಮ್ಮ ವೆಯ್ಟ್ ಮಾಡ್ಕೊಂಡು ಕಾದು ಹೊಡಿಯೋದು, ಸುಮ್ಮನೆ ಇರ್ತೀನಿ. ಆಯ್ತು ಮಾತಾಡಿ ಅಂತ. ಸಿಟ್ಟು ಕಂಟ್ರೋಲ್ ಹೇಗೆ ಮಾಡೋದು ಸರ್? ಸಿಟ್ಟು ಚೆನ್ನಾಗಿ ವಾಕಿಂಗ್ ಮಾಡಿ, ನಿಜವಾಗ್ಲೂ ನೀವು ಚೆನ್ನಾಗಿ ವಾಕ್ ಮಾಡಿದ್ರೆ ನಿಮ್ದು BP ಲೆವೆಲ್ ಒಂದು ಕಂಟ್ರೋಲ್ ಸಿಗುತ್ತೆ. ತುಂಬಾ ಸಿಟ್ಟು ಮಾಡ್ಕೋಬಾರ್ದು, ಬಿಕಾಸ್ ನಾನು ತುಂಬಾ ಸಿಟ್ಟು ಇರೋನು. ಮೇ ಬಿ ಈಗ ಇತ್ತೀಚೆಗೆ ಕಡಿಮೆ ಆಗಿದೆ ಅಂತ. ಕಡಿಮೆ ಇಲ್ಲ, ಸಿಟ್ಟಿದೆ. ಅಂದರೆ ಅದರಿಂದ ಏನು ಈ ವಾಕಿಂಗ್ ಎಲ್ಲ ಮಾಡೋದ್ರಿಂದ ಒಂಚೂರು ಕಂಟ್ರೋಲ್ ಸಿಗುತ್ತೆ. ಇಟ್ಸ್ ನಥಿಂಗ್ ಬಟ್ ಅಗೇನ್ BP ಇಶ್ಯೂ ಅಲ್ವಪ್ಪ ಅದು. ಹೌದು. BP ಇಸ್ ನಾಟ್ ಸೇಫ್, ನಾಟ್ ಗುಡ್ ಬಾಡಿಗೆ. ಹೌದು. ಸಿಟ್ಟಿದೆ, ನಮ್ಮ ಸಿಟ್ಟು ಹೋಗೋದೇ ಇಲ್ಲ, ಅದೆಲ್ಲಿ ಬಿಡಬೇಕು ಅಲ್ಲೇ ಬಿಡೋದು ಅದನ್ನ. ಓಕೆ ಸರ್, ಈಗ ಸಿನಿಮಾ ಅಂದಾಗ ಪ್ರಮೋಷನ್ ಕೂಡ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಸಿನಿಮಾಗಳನ್ನ ನೀವು ಯಾವತ್ತಿಗೂ ಅಷ್ಟೇ ತೀರಾ ಭಿನ್ನವಾಗಿ ಯಾರು ಮಾಡದ ಲೆವೆಲ್ಗೆ ನೀವು ಪ್ರಮೋಷನ್ ಮಾಡ್ತೀರಾ ಪ್ರತಿ ಸಲ ನಾವು ಕಂಡಂತೆ. ಸೊ ಭೀಮಾನು ಕೂಡ ಅದೇ ತರ ಮಾಡ್ತಾ ಇದ್ದೀರಾ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಭೀಮಾನ ಈ ತರ ಪ್ರಮೋಷನ್ ಮಾಡೋಣ, ಆ ತರ ಪ್ರಮೋಷನ್ ಮಾಡೋಣ ಅಂತ ಅನ್ಕೊಂಡಿದ್ರೆ ಯಾವ ತರ ಪ್ರಮೋಷನ್ಗೆ ಪ್ಲಾನ್ಸ್ ಇದೆ ಅಂತ ಹೇಳಿ? ಆಲ್ರೆಡಿ ನಮ್ಮೆಲ್ಲ ಮನೆಗೆ ತಲುಪಿದೆ, ಆದ್ರೂ ಕೂಡ ಇನ್ನೊಂದಷ್ಟು ಏನಾದ್ರು ಮಾಡೋಣ ಅನ್ನೋ ತರ. ಅದು ಪ್ರಮೋಷನ್ಸ್ ನಮ್ಗೆ ಒಂದೇ ಬೇಕು. ಎಲ್ಲರ ಮನೆಯಲ್ಲೂ ವಿಷಯ ಹೋಗಿದ್ಯಾ, ಸರಿ, ಅದನ್ನ ರಿಲೀಸ್ ಆದ್ಮೇಲೂ ಬಿಡಬಾರ್ದು ಇದನ್ನ ನಾವು ಅಂತ. ಉದಾಹರಣೆಗೆ ನೀವು ಸಿನಿಮಾ ನೋಡಿದ್ರಿ, ನೋಡಿ ಪಟ್ಟನ್ ತಿರ್ಗಾ ಬನ್ನಿ, ಅವತ್ತೇ ಟೆಲಿಕಾಸ್ಟ್ ಮಾಡ್ಬೇಕು ನೀವು ರೆಕಾರ್ಡ್ ಮಾಡ್ಕೊಂಡು. ಯಾಕಂದ್ರೆ ಒಂದು ಇಂಟರ್ವ್ಯೂ ಮಾಡಿ ನೀವೊಂದು ಜವಾಬ್ದಾರಿಯುತ ಮಹಿಳೆಯಾಗಿ ನಿಮ್ಗೇನು ಅನಿಸ್ತು ಪಿಕ್ಚರ್ ನೋಡಿ, ಪಟ 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 ಪ್ರಶ್ನೆ ಕೇಳಿ, ಲೆಟ್ ಇಟ್ ಬಿ 10 ನಿಮಿಷ, ಅದು ಇನ್ಫಾರ್ಮೇಟಿವ್ ಆಗಿರಲಿ. ಆ ಥರ ಬೇಕು ನನ್ನ ರೆಸ್ಪಾನ್ಸಸ್. ಸರಿ ಖಂಡಿತ ಸರ್. ಆಮೇಲೆ ಇದು ನೋಡಿ ನೀವು ಈಗ ಒಂದು ಸಿನಿಮಾ ಅಂತ ಬಂದಾಗ ಫೀಲ್ಡ್ಗೆ ಇಳಿದು ಇದ್ರ ಜನರ ನಡುವೆ ಓಡಾಡ್ಕೊಂಡು ಮಾಡ್ತೀರಾ. ಅದೇ ಹೊಸಬ್ರು ಒಂದು ಸಿನಿಮಾ ಮಾಡಿದ್ರೆ ಬಂದು ಪ್ರಮೋಷನ್ ಮಾಡಕ್ಕೆ ಅಳ್ತಾರೆ. ನೀವು 18 ವರ್ಷದಿಂದ ಯಾವ ಸಿನಿಮಾ ಬಂದರೂ ಕೂಡ ಅದನ್ನು ಅಷ್ಟು ಚೆನ್ನಾಗಿ ನೀವು ಪ್ರಮೋಟ್ ಮಾಡ್ತೀರಾ, ಜನರ ಜೊತೆ ಬೆರೀತೀರಾ. ಅದು ಒಂದು ಸಿನಿಮಾ ಮಾಡಿದ್ರು ತಲೆ ಎತ್ತಿ ನಡೆಯೋದು ನೋಡಿದ್ರೆ ಹಬ್ಬ ಅಂತ ನಮಗೆ ಅನಿಸಿದ್ದಿದೆ. ಏನು ಹೇಳ್ತೀರಿ ಸರ್ ಹೊಸಬ್ರಿಗೆ? ಮತ್ತೆ ಅದರಲ್ಲೂ ಥಿಯೇಟರ್ ಜನ ಬರ್ತಿಲ್ಲ ಅನ್ನೋ ಕೊರಗು. ಈಗ ನಾನು ಹೊಸಬ್ರಲ್ಲಿ ನೋಡಿದ್ದೀನಿ ಪಾಪ, ಅವಕ್ಕೆ ಗೊತ್ತಾಗ್ತಾ ಇಲ್ಲ. ಸುಮಾರು ಜನ ನಮ್ಗೆ ಹೇಳ್ತಾರೆ, ಏನು ಸರ್ ನಾವೇ ನೋಡಿದೀವಿ ಸರ್, ಅದಕ್ಕೋಸ್ಕರ ನಾನು ಕೇಳಿದೆ. 2 ಸಿನಿಮಾ ಮಾಡಿರ್ತಾರೆ ಅಥವಾ 1-2-3 ಸೀರಿಯಲ್ ಮಾಡಿರ್ತಾರೆ, ಏನು ಸರ್ ಹಂಗಿರ್ತಾರೆ ಅವರು ಅಂತ. ಪಾಪ ಅವಾಗ ಗೊತ್ತಿಲ್ಲ. ಗೊತ್ತಾದ್ರೆ ಅವರೇ ಸರ್ ಹೋಗ್ತಾರೆ, ಅಥವಾ ಗೊತ್ತು ಮಾಡ್ಕೊಳ್ದೆ ಹೋದ್ರೆ ಆದಷ್ಟು ಜಲ್ದಿ ಅದನ್ನ ಕಳ್ಕೊಳ್ತಾರೆ. ಹೌದು, ಖಂಡಿತ ಅಲ್ವಾ? ಸೊ ನಾವು ಯಾರು ಏನೂ ಆಗಿಲ್ಲ ಯಶೋಧ. ಹೌದು, ನಮ್ಮ ಕೆಲಸಕ್ಕೆ ಒಂದು ಪಟ್ಟ ಸಿಕ್ಕಿದೆ.
ಆ ಕೆಲಸ ನಾವು ಸೆಲ್ಫ್ ಎಂಪ್ಲಾಯ್ಡ್. ಹೌದು. ಅದು ಯಾವ ಕ್ಷಣದಲ್ಲಿ ಎಲ್ಲಿ ಬೇಕಾದ್ರೆ ಹೆಂಗ್ ಬೇಕಾದ್ರೆ ನಿಂತು ಹೋಗ್ಬೋದು, ಯಾವ ಕ್ಷಣದಲ್ಲಿ ಎಲ್ಲಿ ಬೇಕಾದ್ರೆ ಹೆಂಗ್ ಬೇಕಾದ್ರೆ ತಗೊಂಡು ತುದಿ ಕರ್ಕೊಂಡು ಹೋಗ್ಬೋದು. ಅದಕ್ಕೆ ಒಂದೇ ಬೇಕಾಗಿರೋದು ಹಂಬಲ್ ಆಗಿರೋದು. ಅದು ಸೀಕ್ರೆಟ್ ಆ್ಯಕ್ಚುಲಿ. ನಾನು ಏನೂ ಆಗಿಲ್ಲ ಅನ್ನೋದೇ ಮತ್ತಿನ್ನೊಂದು ಹುಡುಕಾಟಕ್ಕೆ ಚೆನ್ನಾಗಿರುತ್ತೆ. ಏನೋ ಆಗೋಗ್ಬಿಟ್ಟಿದ್ದೀನಿ ನಾನು ಹಂಗೆ ಹಿಂಗೆ ಅಂದರೆ ನಿಮ್ಗೆ ಗೊತ್ತಿಲ್ಲ. ಸುಮ್ಮನೆ ಅದಕ್ಕೊಂದು ಉದಾಹರಣೆ ಹೇಳ್ತೀನಿ, ಕಾಮನ್ ಉದಾಹರಣೆ ಹೇಳಿ ಸರ್. ನಾನು ವಾಕ್ ಹೋಗುವಾಗ ನಾನು ನಮ್ಮ ಹುಡುಗ ರೇಗಿಸ್ತಾ ಇರ್ತೀನಿ ಇವಾಗಲೂ. ಕೆಲವರು ಮನೆಯಲ್ಲಿ ತುಂಬ ಆ ಮನೆ ಯಜಮಾನ, ಆ ಮನೆ ಪಾಪ ಒಡತಿ, ವಯಸ್ಸಾಗೋದ್ಮೇಲೆ ಅವರನ್ನ ತಗೊಂಬಂದು ಬಿಸಿಲಿಗೆ ಚೇರ್ ಹಾಕ್ಬಿಟ್ಟು ಬಾಗಿಲಲ್ಲಿ ಕುಣಿಸ್ಬಿಡ್ತಾರೆ. ಹಿಂಗೆ ಇರ್ತಾರೆ ಅವರು. ಅವ್ರನ್ನ ನೋಡಿದಾಗ ಎಷ್ಟು ಅಳು ಬರುತ್ತೆ ಅಂದರೆ, ವಯಸ್ಸಾದ್ಮೇಲೆ ಯಾವ ಯಜಮಾನಿಕೆನೂ ಇರಲ್ಲ, ಯಾವ ಹೀರೋಯಿಸಮ್ ಇರಲ್ಲ, ಯಾವ ಹೀರೋಯಿಸಮ್ ಇರಲ್ಲ ಅಲ್ವಾ? ಸೊ ಅವ್ರು ಹಾಕಿ ಟೈಮಿಗೆ ತಿನ್ಬೇಕು, ಅವ್ರು ಕರ್ಕೊಂಡು ಹೋದ್ರೆ ವಾಶ್ರೂಮ್ಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಇಲ್ಲ. ಸ್ನಾನ ಮಾಡಿಸಿದ್ರೆ ಓಕೆ, ಅಯ್ಯಪ್ಪ ಇವ್ರು ಮೊದಲೇ ಗಬ್ಬು ಅಂತ ಬಿಟ್ಬಿಟ್ರೆ ಅದು ಇಲ್ಲ. ಆ ಪರಿಸ್ಥಿತಿ ಯಾರಿಗೆ ಬೇಕಾದ್ರೂ ಬರ್ಬೋದು. ಹೌದು ಸರ್, ಖಂಡಿತ. ಎಷ್ಟೋ ಆಗಿದ್ದಾವೆ, ನಟ ನಟಿಯರಲ್ಲೂ ಆಗೋಗಿದ್ದಾವೆ, ನಾವು ಗಮನಿಸಿದ್ದೀವಿ. ಯಾರಿಗೆ ಬೇಕಾದ್ರೂ ಬರ್ಬೋದು. ಸೊ ಈ ಸತ್ಯಗಳು ಗೊತ್ತಿದ್ದಾಗ ಮನುಷ್ಯ ಮೆರಿಬಾರ್ದು. ಹೌದು, ಖಂಡಿತ ಸರ್. ಆಮೇಲೆ ನೋಡಿ, ಇವಾಗ ಥಿಯೇಟ್ರ್ಗಳು ಓಪನ್ ಆಗ್ತಿದೆ ಭೀಮನ್ಗೋಸ್ಕರ ಅಂತ ಹೇಳೋದು ಆಗ್ಲೇ ಕೇಳ್ದಂಗೆ ಅದೊಂಥರ ಖುಷಿಯ ವಿಚಾರ. ಒಂದ್ ಕಡೆ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ಗುರು ಏನಾಗ್ತಿದೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕತೆ ಅಂತ ಹೇಳೋರು ಒಂದ್ ಕಡೆ. ಏನ್ ಹೇಳ್ತೀರಿ ಸರ್ ಈ ಬೆಳವಣಿಗೆ ಬಗ್ಗೆ? ಕಂಟೆಂಟ್ ಇದ್ರೆ ಖಂಡಿತವಾಗ್ಲೂ ನೋಡ್ತಾರೆ, ಆ ನಂಬಿಕೆ ನನಗಿದೆ. ಕಂಟೆಂಟ್ ಇದ್ರೆ ಸಿನಿಮಾ ಪ್ರೀತಿಸೋರು ತುಂಬ ಜನ ಇದ್ದಾರೆ. ಅವರು ಫ್ಯಾನ್ಸ್ ನೋಡಲ್ಲ, ಅಂದರೆ ದೇ ಆರ್ ನಾಟ್ ಫ್ಯಾನ್ಸ್. ಅವ್ರು ಬಂದು ಸಿನಿಮಾನ ಪ್ರೀತಿಸೋರು ಒಂದು ವರ್ಗ, ಫ್ಯಾನ್ಸು ಒಂದು ವರ್ಗ. ಓಕೆ, ಆ ಸಿನಿಮಾನ ಪ್ರೀತಿಸೋರು ಇರ್ತಾರಲ್ಲ, ಅವ್ರು ಇವತ್ತು ನೋಡಿ ಮತ್ತೆ ಸಂಡೇ ಕರ್ಕೊಂಡ್ ಬರ್ತಾರೆ ಫ್ಯಾಮಿಲಿನ, ಅದೊಂದು ವರ್ಗ. ಯಾವಾಗಲೂ ಫ್ಯಾನ್ಸ್ ಒಂದು ವರ್ಗ ಆಗ್ತಾರೆ, ಸಿನಿಮಾ ಲವರ್ಸ್ ಒಂದು ವರ್ಗ ಆಗ್ತಾರೆ. ಹಿಂಗೆ ಡಿಫ್ರೆನ್ಶಿಯೇಟ್ ಆಗುತ್ತೆ ಯಾವಾಗಲೂ. ಇವತ್ತು ಈ ಪ್ರಮೋಷನ್ಸು ಇದಾದ್ಮೇಲೆ ಥಿಯೇಟ್ರಲ್ಲಿ ಉದಾಹರಣೆಗೆ ಜನ ಬರ್ತಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅಕಸ್ಮಾತ್ 50 ಜನನೇ ಹೋಗ್ಲಿಪ್ಪ, ಕಂಟೆಂಟ್ ಚೆನ್ನಾಗಿದ್ರೆ 50 ಜನ 50,000 ಜನ ಕೇಳ್ತಾರೆ. ಹೌದು ಸರ್, ದಟ್ ಇಸ್ ಮೌತ್. ಹೌದು ಹೌದು, ಈ ಎಲ್ಲ ಪ್ರಮೋಷನ್ಗಿಂತ ಆ ಪ್ರಮೋಷನ್ ದೇವ್ರನ್ನ ನುಡಿಸೋದು. ಹೌದು, ಆಯ್ತಾ? ಆ ಕಂಟೆಂಟ್ ಸ್ಟ್ರಾಂಗ್ ಆಗಿದ್ದಾಗ ಮಾತ್ರ, ನಮಸ್ತೆ, ಆ ಕಂಟೆಂಟ್ ಸ್ಟ್ರಾಂಗ್ ಆಗಿದ್ದಾಗ ಮಾತ್ರ ನೀವು ಧೈರ್ಯವಾಗಿ ಬರ್ಬೋದು. ಇಲ್ಲ ಕಂಟೆಂಟ್ ಚೆನ್ನಾಗಿಲ್ಲ ಅಂದ್ರೆ, ಚೆನ್ನಾಗಿಲ್ಲ ಅನ್ನೋದು ಅದೇ 50,000 ಜನ ಬಾಯಿಗೆ ಹೋಗುತ್ತೆ. ಹೌದೌದು ಅಲ್ವಾ? ಹೌದು ಸರ್. ಸೊ ನಾವೇನೇ ಪ್ರಮೋಟ್ ಮಾಡಿದ್ರು ಬರಲ್ಲ. ಆಲ್ವೇಸ್ ಕಂಟೆಂಟ್ ವಿಷಯ ಇದ್ದಾಗ ಮಾತ್ರ, ಆ ದಮ್ಮಿದ್ದಾಗ ಮಾತ್ರ ಅದರಲ್ಲಿ ನೋಡ್ಬೇಕು ಅನ್ಸುತ್ತೆ. ಓಕೆ ಸರ್, ಈಗ ನಾನು ಮತ್ತೆ ಅದೇ ಪ್ರಶ್ನೆ ತಗೊಳ್ತೀನಿ. ಆಗ್ಲೂ ತಗೊಂಡೆ ಸರ್, ಹೆಣ್ಮಕ್ಳು ನೋಡ್ಲೇಬೇಕು ಅಂತ ಹೇಳಿ. ಆದ್ರೂ ನನಗೆ ಯಾಕೋ ಹೆಣ್ಮಕ್ಳು ನೋಡ್ಲೇಬೇಕು ನನಗೆ ಒಂಥರ ಕ್ಯೂರಿಯಾಸಿಟಿ ಇದೆ. ಇದು ನಿಮ್ಮ ಸ್ಟಡಿ ಹೇಗಿತ್ತು ಸರ್? ಹೆಣ್ಮಕ್ಳಿಗೆ ಬಂದಾಗ ನೀವು ಒಂದಷ್ಟು ತಯಾರಿಗಳು ಮಾಡ್ಕೊಂಡಿರ್ತೀರಾ, ನಿಮ್ಮ ಸ್ಟಡಿ ಹೇಗಿತ್ತು? ಯಾಕೆ ಅದು ಮಸ್ಟಾಗಿ ಹೆಣ್ಮಕ್ಳು ನೋಡಬೇಕು ಅನ್ನೋದನ್ನ ಇನ್ನೊಂದ್ಸತಿ ಒತ್ತಿ ಎಲ್ಲರೂ ಏನಾದ್ರು ಬಿಟ್ಟಿದ್ರೆ ಆ ವಿಚಾರನ ಹೇಳಿ ಸರ್. ನನ್ನ ಹತ್ರ ಕೆಲವು ಎವಿಡೆನ್ಸ್ ಇದೆ, ಅದನ್ನ ಅವ್ರ ಪರ್ಮಿಷನ್, ಪೇರೆಂಟ್ಸ್ ಪರ್ಮಿಷನ್ ತಗೊಂಡು ಆ ಫೋಟೋಸ್ನ ಬ್ಲರ್ ಮಾಡಿ ತೋರಿಸ್ತೀನಿ, ಹಂಗೆ ತೋರ್ಸೋಕ್ಕಾಗಲ್ಲ. ನಾನು ನೋಡಿದ್ದೊಂದು ಹೆಣ್ಮಕ್ಳು ಒಂದು 10-15 ಜನ ನೋಡಿದಾಗ ಒಬ್ರನ್ನ ನೋಡಿ ನೀವು ನಂಬಲ್ಲ, ತುಂಬ ಲಿಟ್ರಲಾಗಿ ಅಳು ಹತ್ಬಿಟ್ಟೆ. ಲೈಫ್ ಏನಯ್ಯ ಇದು, ಹಿಂಗೆಲ್ಲ ಮಾಡ್ಕೊಂಡ್ಬಿಟ್ಟಿದೆ ಇದು ಅಂತ. ಹಂಗಾಗಿ ನೀವು ನೋಡಿ, ಹೆಣ್ಮಕ್ಳು ನೀವು ನೋಡಿ, ನಿಮ್ಮ ಜೊತೆಲೇ ಇರ್ಬೋದು ಅವ್ರು ಯಾರು, ಹುಷಾರಾಗಿ. ಇಲ್ಲಾಂದ್ರೆ ನಿಮ್ಮ ಅಕ್ಕ ತಂಗಿನೋ ನಿಮ್ಮ ತಮ್ಮನೋ ಯಾರೋ ಒಬ್ರು ಹಂಗೆ ಆಗೋಗ್ಬಿಡ್ತಾರ, ಹುಷಾರಾಗಿರಿ ಅನ್ನೋ ಗುಟ್ಟೆ ಭೀಮ ಅವನೊಬ್ಬ ಜವಾಬ್ದಾರಿ ಓಡಾಡ್ತಾನೆ, ಬಟ್ ವೇ ಇಸ್ ಆ್ಯಕ್ಷನಲ್ಲಿ ಓಡಾಡ್ತಾನೆ. ಹಂಗಾಗಿ ಆಮೇಲೆ ತಿರ್ಗಾ ಅದೇ ಹೆಣ್ಣು ಅಂತ ಬಂದರೆ, ಹೆಣ್ಣು ನಥಿಂಗ್ ಬಟ್ ಒಂದು ಚಾಮುಂಡಿ ರೂಪ. ಹೌದು, ಆಯ್ತಾ? ಅದು ಹೆಂಗಿರ್ತಾಳೆ ಚಾಮುಂಡಿ, ಆದ್ರೂ ಹೆಂಗಿರ್ತಾಳೆ ಅನ್ನೋದನ್ನ ನೀವು ನೋಡ್ಬೋದು. ತಿರ್ಗಾ ಒಂದು ಲೈಕ್ ಒಂದು 16 ಇಯರ್ಸ್ ಏಜ್ ಆಫ್ ಹೆಣ್ಮಗುವಿಂದ ಹಿಡಿದು ದೊಡ್ಡವ್ರವರೆಗೂ, ಅಂದರೆ ಜವಾಬ್ದಾರಿ ಬಂದು ಬೆಳೆಯೋವರೆಗೂ ಏನೆಲ್ಲ ಪಾಸಿಟಿವ್ ಆಗಿದ್ರೆ ಹೆಣ್ಣು
ಸಖತ್ತಾಗಿ ಯೋಚನೆ ಮಾಡ್ಬೋದು ಸೊಸೈಟಿನ ಅನ್ನೋದೇ ಭೀಮಾ. ತಿರ್ಗಾ ಹೆಣ್ಮಕ್ಳ ವಿಷಯಕ್ಕೆ ಬಂದ್ರೆ, ಗಂಡು ಮಕ್ಕಳ ವಿಷಯ ಬಂದ್ರು ಅಷ್ಟೇನೆ. ಅಂದ್ರೆ ಗಂಡು ಮಕ್ಕಳು ಬದುಕನ್ನೆಲ್ಲ ಮಾಡ್ಕೋತಾ ಇದ್ದಾರೆ ಅಂತ, ಅದ್ರ ಜೊತೆ ಒಂದಷ್ಟು ಎಂಟರ್ಟೈನ್ಮೆಂಟ್, ಈ ಸಾಂಗ್ ಆಗ್ಬೋದು, ಅವ್ರಿಗೊಂದು ಡ್ಯೂಯೆಟ್ ಆಗ್ಬೋದು. ಸರ್ ಆಮೇಲೆ ಈ ಪಾತ್ರಗಳಂತ ಬಂದಾಗ ನಿಮಗೆ ಈಗಾಗಲೇ ಹೇಳಿದ್ರೆ ಯಾವುದೋ ಒಂದು ಮಕ್ಕಳ ಪಾತ್ರ ನೋಡ್ಬಿಟ್ರೆ 100% ನಿಮ್ಮನ್ನ ಅದೇನೋ ಬೇರೆ ಥರ ತಗೊಂಡೋಗುತ್ತೆ ಅಂತ. ಅದ್ರ ಜೊತೆ ನಿಮ್ಗೆ ವೆರಿ ಸ್ಪೆಷಲ್ ಅಂದರೆ ರಿಯಲ್ ಆಗಿ ವೆರಿ ಸ್ಪೆಷಲ್ ಅಂತ ಅನಿಸಿದ್ದ ಹುಡುಗರ ಬಗ್ಗೆ ಏನಾರು ಹೇಳ್ಬೋದು ಆ ಪಾತ್ರದಲ್ಲಿ? ಅವ್ರ ನೀವು ಒಬ್ಬರನ್ನ ತಗೊಂಡಿದ್ದೀರಾ ಅಂದರೆ ಅವ್ರ ಹಿನ್ನೆಲೆ 100% ಕೆದಕಿರ್ತೀರಾ, ಅವ್ರ ಬಗ್ಗೆ ಕೇಳಿರ್ತೀರಾ. ಸೊ ಆ ಹುಡುಗರುಗಳು ಯಾರು ಸ್ಪೆಷಲ್ ಅಪ್ಪ ಈ ಹುಡುಗನ ಕತೆ ಅಥವಾ ಈ ಹುಡುಗಿ ಕತೆ ಅಂತ ಬಂದಾಗ ಅಲ್ಲಿ ಲೈಕ್ ಮಾಡಿರೋ ಎಲ್ಲ ಹುಡುಗರು ಇದ್ರಲ್ಲ ಸರ್, ಅವರು ಸುಮಾರು ಜನ ಸೊಸೈಟಿಯಲ್ಲಿ ಸಫರ್ ಮಾಡ್ತಿರೋರ್ನ ರಿಪ್ರೆಸೆಂಟ್ ಮಾಡಿದ್ದಾರೆ. ಆ ರಿಪ್ರೆಸೆಂಟೇಷನ್ ಹೆಂಗಿದೆ ಅಂದರೆ ಫ್ರಮ್ ದ ಲೋವರ್ ಮಿಡಲ್ ಕ್ಲಾಸ್ ಟು ಹೈ ಕ್ಲಾಸ್ವರೆಗೂ ಇದೆ. ಅದು ನೋಡಿದವರು ಅಯ್ಯೋ ಈ ಹುಡುಗರು ಹಿಂಗೆ ಯಾರೋ ಹಿಂಗಿದ್ದಾರೆ ಅಲ್ಲ, ಒಳಗೆ ಬಂದು ನೋಡಿ ಹೈ ಕ್ಲಾಸ್ ಮನೆ ಹೆಣ್ಮಕ್ಳು ಕೂಡ ಏನು ಮಾಡಿದ್ದಾರೆ ಅಂತ ಹೇಳ್ತೀನಿ. ಎಲ್ಲ ಬಟ್ ಆದರೆ ಏನಪ್ಪ ಎಲ್ಲ ನೈಜ ಘಟನೆ ಆಧರಿಸಿ ನೀವು ಸರ್ಚ್ ಮಾಡಿ ಹುಡುಕಾಡಿ ತಡಕಾಡಿ ಮಾಡಿರುವಂಥದ್ದು. ಸರ್ ಇನ್ನೊಂದು ಸರ್ ನನಗೆ ನಿಮ್ಮ ಇದು ಕೇಳಲೇಬೇಕು. ನಿಮ್ಮ ಒಂದು ಸಿನಿಮಾ ಮಾಡ್ತಿದ್ದೀನಿ ಅಂದರೆ ಡೇ 1 ಹಿಡಿದು ಅದು ಮುಗಿಯೋ ತನಕನೂ ನಿಮ್ಮ ಎಫರ್ಟ್ ಇದ್ದೇ ಇರುತ್ತೆ. ಸೊ ನಿಮ್ಮ ಅದೇನೇ ಸರ್ಚ್ ಹೆಂಗಿರುತ್ತೆ ಸರ್? ನೀವು ಹೆಂಗೆ ಸ್ಟಾರ್ಟಿಂಗ್ ಡೇಸಲ್ಲಿ ಹೆಂಗೆ ಪ್ಲ್ಯಾನ್ಗಳು ಮಾಡ್ಕೋತೀರಾ? ಅದನ್ನೇ ಈಗ ಇದೆಲ್ರಿಗೂ ಈಗ ಉದಾಹರಣೆಗೆ ಸ್ಟೂಡೆಂಟ್ಸ್ ಲೈಫ್ ಥರ ಲೈಫ್ ಲೀಡ್ ಮಾಡ್ಬೇಕು ನಾವು. ಆಗ ನಮಗೆ ಗೊತ್ತಾಗಿರಲಿಲ್ಲ, ಅದರದ್ದು ಸಂಬಂಧಪಟ್ಟ ಪುಸ್ತಕಗಳೆಲ್ಲ ಓದ್ರು ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ಅನ್ನೋರು. ನಾವು ಅಯ್ಯೋ ಇರೋ ಬುಕ್ಕೆ ಓದೋಕ್ಕಾಗಲ್ಲ, ಈಗ ಸಂಬಂಧಪಟ್ಟಿದ್ದೆಲ್ಲ ಓದೋಣ ಅಂತ ಅಲ್ವಾ? ಹೌದು ಸರ್. ಸೊ ಹಂಗಾಗಿ ನಾನೊಂದು ಕತೆ ಅಂದಾಗ ಎಲ್ಲ ಆ್ಯಂಗಲ್ಲೂ ಹುಡುಕ್ತೀನಿ. ಈಗ ಉದಾಹರಣೆಗೆ ಪೇರೆಂಟ್ಸ್ ಹತ್ರ ಹೋಗಿ ಪೇರೆಂಟ್ಸ್ ಏನು ಮಾತಾಡ್ತಾ ಇದ್ದಾರೆ ಅದನ್ನು ಕೇಳ್ತೀನಿ. ಹುಡುಗರ ಹತ್ರ ಬರ್ತೀನಿ, ನೀವು ಕರೆಕ್ಟು ಅಂತ ಫಸ್ಟ್ ಹೇಳ್ತೀನಿ, ಎಲ್ಲ ಬಾಯ್ ಬಿಡ್ತಾರೆ. ಆಮೇಲೆ ಯಾಕೆ ಇವ್ರು ಹಿಂಗಾಗಿದ್ದಾರೆ ಅಂತ ಹುಡುಕ್ತೀನಿ. ಹಿಂಗಾದ್ಮೇಲೆ ನಮಗೊಂದು ವಿಷಯ ಸಿಗುತ್ತೆ. ಯಾವುದದು ಇನ್ಫಾರ್ಮೇಟಿವ್ ಆಗಿರುತ್ತೆ, ಯಾವುದದು ಮನ್ಸಿಗೆ ಚುರುಕು ಅನ್ಸುತ್ತೆ, ಅದನ್ನು ಒಂದಷ್ಟು ಕಲೆಕ್ಟ್ ಮಾಡ್ತೀನಿ. ಮಾಡಿ ತೆಗಿತೀನಿ ಆಚೆ ಕಡೆಗೆ. ಓಕೆ. ಆಮೇಲೆ ಸರ್ ಇದು ನಿಮಗೆ ಭೀಮನು ಹಾಗೆ ಇದು ಹಾಗೆ ನಿಮ್ಮದೇ ಡೈರೆಕ್ಷನ್ನು, ನಿಮ್ಮದೇ ನಟನೆ, ಅವ್ರನ್ನೆಲ್ಲರನ್ನೂ ಹ್ಯಾಂಡ್ಲ್ ಮಾಡಬೇಕು, ಇಡೀ ಸೆಟ್ಟನ್ನ ಹ್ಯಾಂಡ್ಲ್ ಮಾಡಬೇಕು. ಸರ್ ಆ ಟಾಸ್ಕ್ ಬಗ್ಗೆ ಹೇಳಿ ಸರ್. ತಲೆ ಕೆರ್ಕೊಂಡು ಕಿರ್ಚಿ ಅರ್ಚಿ ಯಾರೂ ಆ ಥರದವ್ರು ಇಲ್ಲ ಅಲ್ಲಿ. ನನ್ನ ಬಗ್ಗೆ ನಾನು ಹೊಗಳ್ಕೋಬೋದು, ಕೆಲಸದಲ್ಲಿ ಸಿಕ್ಕಾಬಿಟ್ಟು ಸ್ಟ್ರಿಕ್ಟ್ ನಾನು. ಹೌದು, ಸಿಕ್ಕಾಬಿಟ್ಟು ಸ್ಟ್ರಿಕ್ಟ್, ವೆರಿ ಡಿಸಿಪ್ಲಿನ್. ಅದ್ರ ತಕ್ಕನಾಗ ಅವ್ರು ನನಗೆ ಕೋಆರ್ಡಿನೇಟ್ ಮಾಡಿದ್ರು. ನೀವು ತಮಾಷೆ ಮಾಡ್ಬೇಕಾ ಹೋಗಿ ಆಚೆ ಮಾಡಿ, ಇಲ್ಲಲ್ಲ ಫ್ರೇಮಲ್ಲಲ್ಲ. ಹೌದು. ಮತ್ತು ಡಿಸ್ಟರ್ಬೆನ್ಸು ತೆಗಿಯೋವಾಗ ಮಾಡಬೇಡಿ. ನೀವೆಷ್ಟು ಸೈಲೆಂಟಾಗಿದ್ದು ಯೋಚನೆ ಮಾಡಿ ಪರ್ಫಾರ್ಮ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಅಂಥೇಳಿ ಅಷ್ಟು ಪಾಪ ನನ್ನ ಮುಂದೆ ಯಾರು ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಅಬ್ಸರ್ವ್ ಮಾಡ್ತೀನಿ ನಾನು ಏನು ಮಾಡ್ತಾವ್ರೆ ಅಂತ. ಫ್ರೇಮಿಂದ ಆಚೆ ಇದ್ದರೆ ತಲೆಗಳು ಮಾಡ್ತಾ ಇರ್ತಾರೆ, ಅದು ನಾನು ನೋಡಿ ನಗ್ತಿರ್ತೀನಿ. ಫ್ರೀ ಇದ್ರೆ ನಾನು ಹೋಗ್ತೀನಿ, ಇಲ್ಲ ಅಂದರೆ ರೆಡಿ ಅಂದರೆ ರೆಡಿ ಅಷ್ಟೇ ಇರ್ಬೇಕು ಎಲ್ಲರೂ. ಓಕೆ, ಆ ಥರ. ಓಕೆ. ಆಮೇಲೆ ಭೀಮಾ ಯಾಕೆ ಟೈಟಲ್ ಭೀಮಾನೆ ಅಂತ ಹೇಳಿ? ಭೀಮಾ ಅವತ್ತಿನ ಭೀಮಾ ಅಫ್ಕೋರ್ಸ್ ಇವತ್ತು ನೆನೆಸ್ಕೋತೀವಿ ನಾವು. ಹೋರಾಟ ಮಾಡಿ ಅದರಲ್ಲಿ ಗೆದ್ದು ನ್ಯಾಯಕ್ಕೋಸ್ಕರ ಹೋರಾಡಿದಂಥ ಭೀಮಾ ಅವತ್ತು. ಅದೇ ಭೀಮಾ ನಿಮ್ಮನೆ ಮಕ್ಕಳಿಗೋಸ್ಕರ, ನಿಮ್ಮ ಮನೆಯ ಮಕ್ಕಳು ಮಾಡ್ಕೊಂಡಿರೋ ಅಚಾತುರ್ಯಗಳಿಗೋಸ್ಕರ ನಿಂತು ಹೋರಾಡಕ್ಕೆ ಹೊರಟಿದ್ದಾನೆ. ಆ ಭೀಮನಿಗೆ ನೋಡೋಂಥ ಎಲ್ಲ ವೀಕ್ಷಕರ ಆಶೀರ್ವಾದ ಬೇಕು ನನಗೆ. ಹೌದು, ಆಯ್ತಾ? ಅವಾಗ ನಿಮ್ಗೆ ಅನ್ಸುತ್ತೆ ಹೌದು ನಮ್ಮ ಮಕ್ಕಳ ಪರವಾಗಿ ನಿಂತಿರೋನೇ ಭೀಮಾ ಅಂದಾಗ ನನ್ನ ಮನೇಲೂ ಒಬ್ಬ ಭೀಮಾ ಹುಟ್ಟಲಿ, ಒಂದು ಹೆಣ್ಣು ಕೂಡ ಭೀಮನಾಗಿ ನಿಲ್ಲಿ ಅನ್ನೋದೇ ಈ ಸಿನಿಮಾ ಉದ್ದೇಶ. ಓಕೆ, ಅದಕ್ಕೋಸ್ಕರ ಟೈಟಲ್ ಭೀಮಾ. ಭೀಮಾ. ಓಕೆ ಸರ್, ಎಕ್ಸ್ಕ್ಲೂಸಿವ್ ಆಗಿ ಚಾಮುಂಡಿ
ಸಾಂಗನ್ನು ನೋಡಿ ಗೂಸ್ ಬಂಪ್ಸ್ ಬಂತು. ಯಾಕೆ ಈ ಸಿನಿಮಾನ ಹೆಣ್ಮಕ್ಳು ನೋಡಬೇಕು ಅನ್ನೋದು ಆ ಸಾಂಗ್ ಮೂಲಕ ನನಗೆ ಗೊತ್ತಾಗ್ತಾ ಇದೆ. ಹೆಣ್ಣು ಹೇಗಂದ್ರೆ ಮುನಿದರೆ ಹೆಂಗಿರ್ತಾಳೆ, ಪ್ರೀತಿ ಕೊಟ್ಟಾಗ ಹೆಂಗಿರ್ತಾಳೆ ಅನ್ನೋದು ಅರ್ಥಪೂರ್ಣವಾದಂಥ ಹಾಡಿದೆ. ನಾನು ಕೇಳಿಸ್ಕೊಂಡೆ ಸರ್, ನಿಜವಾಗ್ಲೂ ನನಗೆ ಮೈ ಜುಮ್ ಅಂತ ಅನ್ನಿಸ್ತು ನನಗೆ. ಹೆಣ್ಣು ಅಂದರೆ ಅಂತಹ ಒಂದು ಶಕ್ತಿ ಇರುವಂತಹ ಹೆಣ್ಣಿನ ಬಗ್ಗೆ, ಹೆಣ್ಣಿಗೆ ಆಗ್ತಿರುವಂಥ ಅವಾಂತರಗಳ ಬಗ್ಗೆ ಇದು 100% ಇರುವಂಥ ಸಿನಿಮಾ ಅಂತ ಗೊತ್ತಾಗ್ತಿದೆ. ಏನು ಹೇಳ್ತೀರಾ ಸರ್ ಈ ಚಾಮುಂಡಿ? ಎಸ್, ಇಲ್ಲಿವರೆಗೂ ನೀವೊಂದು ಹೆಣ್ಮಗು ಅಂತ ನಿಮಗೆ ಕೇಳಿಸ್ತೆ, ಅದನ್ನು ಎಲ್ಲರೂ ಅಂದ್ಕೊಂಡಿರೋದು ತುಂಬ ಮಾಸ್ ಸಿನಿಮಾ ಅದು ಇದು ಅಂತ. ಹೆಣ್ಣು ಎಷ್ಟು ಶಕ್ತಿವಂತೆ, ಮತ್ತು ಆಕೆ ಮನಸ್ಸು ಮಾಡಿದ್ರೆ ಹೆಂಗೆ ಸೊಸೈಟಿನ ಕ್ಲೀನ್ ಮಾಡೋಕ್ಕೆ ನಿಲ್ಬೋದು, ಎಷ್ಟು ಪ್ರಾಮಾಣಿಕವಾಗಿರ್ಬೋದು ಅನ್ನೋದು ಈ ಸಿನಿಮಾಲಿದೆ. ಅದು ಒಂದಷ್ಟು ಹೆಣ್ಮಕ್ಳ ಪಾತ್ರದಲ್ಲಿ ಅದನ್ನು ತೋರಿಸ್ತೀವಿ. ಅದಕ್ಕೆ ನನಗೆ ಚಾಮುಂಡಿ ದೇವಿ ಮೇಲೆ ಆ ಸಾಂಗ್ ಮಾಡಿದೆ. ಓಕೆ ಸರ್, ತುಂಬ ಸುದೀರ್ಘವಾದ ಒಂದು ಇಂಟರ್ವ್ಯೂವನ್ನು ಮಾಡಿದ್ವಿ, ಹಲವಾರು ವಿಚಾರಗಳನ್ನ ಹಂಚ್ಕೊಂಡ್ರಿ. ಇದು ಇಂಟರ್ವ್ಯೂ ಅಂತ ನನಗೆ ಅನಿಸ್ಲೇ ಇಲ್ಲ, ಏನೋ ಒಂದು ಫ್ರೆಂಡ್ ಜೊತೆ ನಾನು ಮಾತಾಡಿದ್ನೇನೋ, ಏನೋ ಒಂದು ನನಗೆ ಒಂದಷ್ಟು ನನ್ನ ಲೈಫ್ಗೇನೋ ಟಿಪ್ಸ್ ಕೊಟ್ಟಿದ್ರೇನೋ, ಅಥವಾ ಈ ಸಿನಿಮಾ ಅಂತ ಬಂದಾಗ ಕೆಲವು ವಿಚಾರಗಳನ್ನ ಹೇಳಿದಾಗ ಹೌದು ಇದು ನನ್ನ ಲೈಫಲ್ಲೂ ನಡೆದಿದೆಯೇ, ನನ್ನ ಲೈಫಲ್ಲಿ ನಡೆದಂಥ ವಿಚಾರಗಳನ್ನೇ ನೀವು ತೋರಿಸುವಂಥ ಪ್ರಯತ್ನವನ್ನು ಮಾಡಿ, ನಂತರ ಎಷ್ಟೋ ಹೆಣ್ಮಕ್ಳ ಲೈಫಲ್ಲಿ ನಡೆದಂಥ ಕಥೆನ ತೋರಿಸುವಂಥ ಪ್ರಯತ್ನವನ್ನು ಮಾಡಿದಿರಂತ ಅನಿಸ್ತಾ ಇದೆ. 100 ಅಲ್ಲ 200% ಜನರಿಗೆ ಇದು ರೀಚ್ ಆಗುತ್ತೆ, ಜನ ಬಂದೇ ಬರ್ತಾರೆ ಅಂತ ಅನಿಸ್ತಾ ಇದೆ ನನಗಂತೂ. ಫೈನಲಿ ಸರ್, ನಿಮ್ಮನ್ನ ಪ್ರೀತಿ ಮಾಡುವಂತ ಅಭಿಮಾನಿಗಳಿಗೆ ನೀವು ಇದನ್ನ ಮಿಸ್ ಮಾಡ್ಕೊಂಡ್ರೆ ಏನೋ ಮಿಸ್ ಮಾಡ್ಕೋತೀರಾ ಅಂತ ಹೇಳೋದಾದ್ರೆ? ಮಿಸ್ ಮಾಡ್ಕೊಂಡ್ರೆ ನಿಮ್ಮ ಮನೆ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಮಿಸ್ ಮಾಡ್ಕೋತೀರಾ, ಬಂದು ಒಂಚೂರು ನೋಡಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಆಲ್ ದಿ ಬೆಸ್ಟ್ ಸರ್. ರಿವ್ಯೂ ಪಕ್ಕಾ ನಾವು ಫಸ್ಟ್ ಶೋ ನೋಡಿ ನಿಮಗೆ ರಿವ್ಯೂ ಕಳಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ವೀಕ್ಷಕರೇ, ನೋಡಿದ್ರಲ್ಲ ದುನಿಯಾ ವಿಜಯ್ ಸರ್ ಅವರ ನಿರ್ದೇಶನದ ನಟನೆಯ ಭೀಮಾ ಸಿನಿಮಾ ಆಗಸ್ಟ್ 9ಕ್ಕೆ ರಿಲೀಸ್ ಆಗ್ತಾ ಇದೆ, ಭರ್ಜರಿಯಾಗಿ ರಿಲೀಸ್ ಆಗ್ತಾ ಇದೆ. ನಿಮ್ಗೆ ಗೊತ್ತೇ ಇದೆ, ಹಾಡುಗಳಾಗಿರ್ಬೋದು, ಟೀಸರ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಸೌಂಡ್ ಮಾಡಿ ನಿಮಗೆ ಇಷ್ಟ ಆದ ರೀತಿಯಲ್ಲೇ ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದು ಸೂಕ್ಷ್ಮವಾದ ವಿಚಾರವನ್ನು ಉತ್ತಮವಾದ ಸಂದೇಶದ ಮೂಲಕ ನಿಮಗೆ ಕೊಡುವಂಥ ಪ್ರಯತ್ನವನ್ನು ಸರ್ ಮಾಡಿದ್ದಾರೆ. ತುಂಬ ಎಫರ್ಟ್ ಹಾಕಿದ್ದಾರೆ, ಜನರ ನಡುವೆ ಬೆರೆತು ಸಿನಿಮಾವನ್ನು ಮಾಡಿದ್ದಾರೆ. ಏನಿದೆ ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಂಡು ಅದನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ನಾವೆಲ್ಲರೂ ಕೂಡ ಆಗಸ್ಟ್ 9ಕ್ಕೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡೋಣ. ಜೊತೆಗೆ ಸರ್ಗೆ ಇದನ್ನು ನೀವು ತಲುಪಿಸ್ಬೋದು. ಸರ್ ನಿಮ್ಮೆಲ್ಲ ಮೆಸೇಜ್ಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ರಿಯಾಕ್ಟ್ ಮಾಡ್ತಾರೆ, ಅವರು ಟ್ಯಾಗ್ ಮಾಡಿ ಸಿನಿಮಾ ಹೇಗಿದೆ ಅಂತ ಹೇಳಿ. ಯಾವ ತಪ್ಪು ಒಪ್ಪುಗಳಿದ್ರೂ ಕೂಡ ಅದಕ್ಕೆ ಅವರು ರಿಯಾಕ್ಟ್ ಮಾಡೇ ಮಾಡ್ತಾರೆ. ಸೊ ಮಿಸ್ ಮಾಡದೆ ಸಿನಿಮಾನ ನೋಡಿ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.